ಇವತ್ತು ಸ್ವಲ್ಪ ಮಟ್ಟಿಗೆ ಆಶ್ರಮಗಳು, ಆಶ್ರಮ ವ್ಯವಸ್ಥೆ. ನಾನು ಲಾಸ್ಟ್ ಪೀರಿಯಡ್‌ನಲ್ಲಿ ಹೇಳಿದ್ದೆ. ಸಿಲೆಬಸ್ ಹೇಳ್ಬೇಕಾದ್ರೆ ವರ್ಣಾಶ್ರಮ ವ್ಯವಸ್ಥೆ ಅಂತ ಹೇಳಿ. ವರ್ಣ ಪ್ಲಸ್ ಆಶ್ರಮಗಳು ಅಂತ ಹೇಳಿ. ವರ್ಣ ಪ್ಲಸ್ ಆಶ್ರಮ, ವರ್ಣಾಶ್ರಮ. ಅದರಲ್ಲಿ 4 ವರ್ಣಗಳ ಬಗ್ಗೆ ಹೇಳಿದ್ವಿ ನಾವು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ. ಅವಳ ಗುಣಗಳು, ಅವುಗಳ ಲಕ್ಷಣಗಳು, ಅವರ ಕರ್ತವ್ಯಗಳನ್ನು ನಾವು ಲಾಸ್ಟ್ ಪೀರಿಯಡ್‌ನಲ್ಲಿ ಚರ್ಚೆ ಮಾಡಿದ್ವಿ. ಇವತ್ತು ಸ್ವಲ್ಪ ಮಟ್ಟಿಗೆ ಆಶ್ರಮ ವ್ಯವಸ್ಥೆಗಳ ಬಗ್ಗೆ ನೋಡೋಣ. ನಾನು ನೋಟ್ಸು ಹಾಕಿದ್ದೆ ಅದರ ಬಗ್ಗೆ. ವರ್ಣಗಳ ಬಗ್ಗೆ ನೋಟ್ಸು ಹಾಕಿದ್ದೆ ನಾನು. ನೋಡಿದ್ರ ಅದನ್ನ ಗ್ರೂಪ್ನಲ್ಲಿ? ಓಕೆ. ಇವತ್ತು ಆಶ್ರಮ ಎನ್ನುವಂಥದ್ದು ಭಾರತೀಯ ಸಾಮಾಜಿಕ ವ್ಯವಸ್ಥೆಯಲ್ಲಿ ಒಂದು ವ್ಯವಸ್ಥೆ ಅದು. ಅಥವಾ ಭಾರತೀಯ ಸಮಾಜದಲ್ಲಿ ಮಾನವನ ಜೀವನದ ಪ್ರಮುಖವಾಗಿರ್ತಕ್ಕಂಥ ವ್ಯವಸ್ಥೆಗಳಲ್ಲಿ ಅಥವಾ ಇರ್ತಕ್ಕಂಥ ಪದ್ಧತಿಗಳಲ್ಲಿ ಆಶ್ರಮ ವ್ಯವಸ್ಥೆ ಎನ್ನುವಂಥದ್ದು ಒಂದು. ಅಕಾರ್ಡಿಂಗ್ ಟು ಪಾಲ್ ಡಾಸನ್, the ashrama system as a philosophical and spiritual basis of Indian society. ನಮ್ಮ ಭಾರತೀಯ ಸಮಾಜದ ಆಧ್ಯಾತ್ಮಿಕ ಮತ್ತು ತತ್ವಶಾಸ್ತ್ರೀಯ ತಳಹದಿಯಾಗಿ ಆಶ್ರಮ ವ್ಯವಸ್ಥೆ ಅಂತೇಳಿ ಕರೀತಾರೆ. ಅಕಾರ್ಡಿಂಗ್ ಟು ಪಾಲ್ ಡಾಸನ್, the ashrama system as a spiritual and philosophical basis of Indian society. ಭಾರತೀಯ ಸಮಾಜದ ತತ್ವಶಾಸ್ತ್ರೀಯ ಆಧ್ಯಾತ್ಮಿಕ ಒಂದು ತಳಹದಿ ಅಂತೇಳಿ ಕರೀತಾರೆ. ಅಂದರೆ ಅಷ್ಟು ಇಂಪಾರ್ಟೆಂಟ್ ಎನ್ನುವಂಥದ್ದು ಅದು. ಆಶ್ರಮ ವ್ಯವಸ್ಥೆ ಎನ್ನುವಂಥದ್ದು ಅಷ್ಟು ಪ್ರಾಮುಖ್ಯತೆಯನ್ನು ಪಡೆದಿದೆ ನಮ್ಮ ಸಮಾಜದಲ್ಲಿ ಎನ್ನುವಂಥದ್ದಲ್ಲಿ. ಸೊ ಈ ಆಶ್ರಮ ವ್ಯವಸ್ಥೆಯನ್ನ ನಾವು ಚರ್ಚೆ ಮಾಡೋದಕ್ಕಿಂತ ಮುಂಚಿತವಾಗಿ ಆಶ್ರಮ ಅಂದ್ರೆ ಏನು? ವಾಟ್ ಇಸ್ ದ ಮೀನಿಂಗ್, ಲಿಟರಲಿ ಮೀನಿಂಗ್ ಆಫ್ ಆಶ್ರಮ? ಇಟ್ ಈಸ್ ನಾಟ್ ಎ ನ್ಯೂ ಫೆನೋಮೆನ. It is a well-known phenomena to us. We may be observed so many ashramas. We may be observed so many ashramas in our society. ವೃದ್ಧಾಶ್ರಮ, ಅನಾಥಾಶ್ರಮ, ಬಾಲಾಶ್ರಮ, ಹೀಗೆ ನಾನಾ ರೀತಿಯಾಗಿರ್ತಕ್ಕಂಥ ಆಶ್ರಮ ವ್ಯವಸ್ಥೆಗಳನ್ನ ನೋಡ್ತೀವಿ ನಾವಿಲ್ಲಿ. ಹಾಗಾದ್ರೆ ವಾಟ್ ಈಸ್ ದ ಮೀನಿಂಗ್ ಆಫ್ ಆಶ್ರಮ? ಆಶ್ರಮ ಅಂತಂದ್ರೇನು? ದ ಕನ್ನಡ ಟರ್ಮ್ ಆಶ್ರಮ derived from the Sanskrit root srama, which means to effort or to stay or to strain, so and so. ಈ ಆಶ್ರಮ ಎನ್ನುವಂಥ ಒಂದು ಶಬ್ದ ಸಂಸ್ಕೃತದ ಶ್ರಮ ಎಂಬ ಶಬ್ದದಿಂದ ಬಂದಿರತಕ್ಕಂಥದ್ದು. ಶ್ರಮ ಅಂತ ಹೇಳಿದ್ರೆ ಪ್ರಯತ್ನ ಪಡು ಅಥವಾ ಕಷ್ಟಪಡು ಅಥವಾ ತಂಗು, ಆರ್ ಟೇಕ್ ರೆಸ್ಟ್, ವಿಶ್ರಾಂತಿ ತಗೋ ಎನ್ನುವಂಥ ಒಂದು ಅರ್ಥಗಳನ್ನ ಈ ಆಶ್ರಮ ಎನ್ನುವಂಥ ಒಂದು ಶಬ್ದ ನಮಗೆ ನೀಡುತ್ತೆ. ಅಂದ್ರೆ ಇಲ್ಲಿ ದ ಟರ್ಮ್ ಆಶ್ರಮ ಗಿವಿಂಗ್ ಎ ಸೂಟಬಲ್ meaning to us.
So, according to Paul Dawson, the ashrama system support to for the getting a salvation of human life or human soul. ಪಾಲ್ ಡಾಸನ್ ಅವರ ಪ್ರಕಾರ ಈ ಆಶ್ರಮ ವ್ಯವಸ್ಥೆ ಎನ್ನುವಂಥದ್ದು ಮುಕ್ತಿಯ ಸಾಧನಕ್ಕೆ ಬೇಕಾಗಿರ್ತಕ್ಕಂಥ ಒಂದು ವ್ಯವಸ್ಥೆ, ಅಥವಾ ಆತ್ಮಕ್ಕೆ, ಮಾನವನ ಆತ್ಮಕ್ಕೆ ಬೇಕಾಗಿರ್ತಕ್ಕಂಥ ಏನು ಮುಕ್ತಿ ಅಂತ ಕರಿತೀವಲ್ಲ, ಆ ಮುಕ್ತಿ ಎನ್ನುವಂಥದ್ದನ್ನ ಪಡಿಲಿಕ್ಕೆ ಇರ್ತಕ್ಕಂಥ ಒಂದು ವ್ಯವಸ್ಥೆ ಅಂತೇಳಿ ಹೇಳ್ತೀವಿ ನಾವಲ್ಲಿ. ದೆನ್ ಈಚ್ ಸ್ಟೆಪ್, ದ ಆಶ್ರಮ ಸಿಸ್ಟಮ್ ಕನ್ಸಿಸ್ಟೆಡ್ 4 ಸ್ಟೆಪ್ಸ್: ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಅಂಡ್ ಸನ್ಯಾಸ. There are 4 steps. Each steps giving a suitable suggestions and suitable guidelines to human life and human future life for the method of salvation. ಆಶ್ರಮ ವ್ಯವಸ್ಥೆ ಎನ್ನುವಂಥದ್ದು 4 ರೀತಿಯಾಗಿರ್ತಕ್ಕಂಥ ಒಂದು ಹಂತಗಳನ್ನು ಹೊಂದಿದೆ: ಬ್ರಹ್ಮಚರ್ಯಾಶ್ರಮ, ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ, ಸನ್ಯಾಸಾಶ್ರಮ ಅಂತೇಳಿ 4 ಆಶ್ರಮಗಳನ್ನು ಕರಿತೀವಿ. ಪ್ರತಿಯೊಂದು ಆಶ್ರಮನೂ ಸಹ ತನ್ನದೇ ಆಗಿರ್ತಕ್ಕಂಥ ಸಲಹೆ, ಮಾರ್ಗದರ್ಶನಗಳನ್ನ ಮಾನವನ ಭವಿಷ್ಯಕ್ಕೆ ಮತ್ತು ಮಾನವನ ಜೀವನಕ್ಕೆ ಮಾಡಿಕೊಡ್ತಕ್ಕಂಥದ್ದು, ತಿಳಿ ಹೇಳ್ತಕ್ಕಂಥದ್ದು. ಇಲ್ಲಿ ಪ್ರತಿಯೊಂದು ಸ್ಟೆಪ್ ಫಾರ್ ದಿ ಗಿವಿಂಗ್ ಎ ಸೂಟಬಲ್ ರೆಸ್ಟ್ ಫಾರ್ ದಿ ಪ್ರಿಪರೇಷನ್ ಆಫ್ ನೆಕ್ಸ್ಟ್ ಸ್ಟೆಪ್. ಇಲ್ಲಿ ಪ್ರತಿಯೊಂದು ಹಂತನೂ ಸಹ ಒಂದು ರೆಸ್ಟ್ ಅನ್ನ ಕೊಡುತ್ತೆ ಮನುಷ್ಯನ ಜೀವನಕ್ಕೆ. ಯಾಕೆಂತ ಹೇಳಿದ್ರೆ ನೆಕ್ಸ್ಟ್ ಸ್ಟೆಪ್ಗೆ ಪ್ರಿಪರೇಷನ್ ಆಗ್ಲಿಕ್ಕೆ. ನೆಕ್ಸ್ಟ್ ಸ್ಟೆಪ್ಗೆ ಪ್ರಿಪರೇಷನ್ ಆಗಬೇಕು ಅಂತ ಹೇಳಿದ್ರೆ ಈ ಸ್ಟೆಪ್ನಲ್ಲಿ ಅಥವಾ ಈ ಹಂತದಲ್ಲಿ, ಈ ಸ್ಟೇಜ್ನಲ್ಲಿ ನಾನು ಏನು ಮಾಡಬೇಕು, ವಾಟ್ ಇಸ್ ದ ಡ್ಯೂಟಿ, ವಾಟ್ ಇಸ್ ದ ರೆಸ್ಪಾನ್ಸಿಬಲ್ ಅಂಡ್ ವಾಟ್ ಈಸ್ ದ ರೈಟ್ಸ್ ಟು ಹ್ಯೂಮನ್ ಫಾರ್ ದಿ ಗೆಟಿಂಗ್ ಎ ಪ್ರಿಪರೇಷನ್ ಆರ್ ಗೆಟಿಂಗ್ ಎ ಸ್ಟೆಪ್ ಟು ನೆಕ್ಸ್ಟ್ ಸ್ಟೇಜ್. ಏನು ಬೇಕು, ನೆಕ್ಸ್ಟ್ ಸ್ಟೇಜ್ಗೆ ನನಗೇನು ಬೇಕು, ಅದನ್ನು ಪ್ರಿಪೇರ್ ಮಾಡ್ಕೊಳ್ಳಿಕ್ಕೆ ಇರ್ತಕ್ಕಂಥ ಒಂದು ಹಂತಗಳು ಅಂತ ಹೇಳ್ತೇವೆ ನಾವಿಲ್ಲಿ. ಮಾನವನ ಜೀವಿತಾವಧಿಯನ್ನು ಸರಾಸರಿಯಾಗಿ ನಾವು 100 ವರ್ಷ ಅಂತೇಳಿ ಕನ್ಸಿಡರ್ ಮಾಡಿದರೆ, ಪ್ರತಿಯೊಂದು ಹಂತವನ್ನ, ಪ್ರತಿಯೊಂದು ಆಶ್ರಮವನ್ನ 4 ಭಾಗವಾಗಿ ಮಾಡ್ತೀವಿ ನಾವಿಲ್ಲಿ. ಆ 4 ಭಾಗ ಎನ್ನುವಂಥದ್ದು ಪ್ರತಿ 25 ವರ್ಷಕ್ಕೆ ಒಂದು ಆಶ್ರಮ ಅಂತೇಳಿ ನಾವು ಕನ್ಸಿಡರ್ ಮಾಡ್ತೀವಿ ನಾವಿಲ್ಲಿ. The each step or the each stage consisted 25th years out of 100 years of human life expectancy. ಮಾನವನ ಜೀವಿತ ಅವಧಿಯನ್ನು ನಾವು 4 ಭಾಗ ಅಂತೇಳಿ ನೋಡ್ಕೊಂಬಂದ್ರೆ, ಪ್ರತಿಯೊಂದು ಭಾಗವನ್ನ ನಾವು 25 ವರ್ಷಕ್ಕೆ ಒಂದು ಭಾಗ ಅಂತೇಳಿ ಹೇಳಿದ್ರೆ ಮಾನವನ ಜೀವಿತಾವಧಿ 100 ವರ್ಷ ಆಗುತ್ತೆ. 100 ವರ್ಷ ಅಂತೇಳಿ ಇಟ್ಕೊಂಡ್ರೆ 25 ವರ್ಷಕ್ಕೆ ಒಂದು. ಪ್ರಥಮ 25 ವರ್ಷ ಬ್ರಹ್ಮಚರ್ಯಾಶ್ರಮ, ಎರಡನೇ 25 ವರ್ಷ ಗೃಹಸ್ಥಾಶ್ರಮ, ಮೂರನೇ 25 ವರ್ಷ ವಾನಪ್ರಸ್ಥಾಶ್ರಮ, ಕೊನೆಯ 25 ವರ್ಷವನ್ನು ನಾವು ಸನ್ಯಾಸಾಶ್ರಮ ಅಂತ ಕರಿತೀವಿ. ಇದು ಅಪ್ರಾಕ್ಸಿಮೇಟ್, ಇಟ್ ಈಸ್ ನಾಟ್ ಎ ಪರ್ಟಿಕ್ಯುಲರ್ criteria for the complete of each stages. This is one of the assumption, just like a guess. ಇದು ಒಂಥರ ಒಂದು ರೀತಿಯಾಗಿ ನಾವು ಅಂದ್ಕೊಂಡಿರ್ತಕ್ಕಂಥ, ಇದು ಪರ್ಫೆಕ್ಟ್ ಅಲ್ಲ. ಇಲ್ಲಿ 100 ವರ್ಷ ಇರ್ತಕ್ಕಂಥದ್ದಲ್ಲ, ಇಲ್ಲಿ ಒಂದು ಅಜಂಪ್ಷನ್ ಅಥವಾ ಒಂದು ಸಾಮಾನ್ಯವಾಗಿರ್ತಕ್ಕಂಥ ಒಂದು ಕ್ರೈಟೇರಿಯಾ ಅಂತೇಳಿ ಕರಿತೀವಿ ನಾವಿಲ್ಲಿ. ಈ ಆಶ್ರಮ ಎನ್ನುವಂಥ ಒಂದು ಶಬ್ದಕ್ಕೆ ಎನ್ಸೈಕ್ಲೋಪೀಡಿಯಾ ಆಫ್ ರಿಲಿಜನ್ ಅಂಡ್ ಎಥಿಕ್ಸ್ ಎನ್ನುವಂಥದ್ದು, ಧರ್ಮ ಮತ್ತು ನೀತಿ ಎನ್ನುವಂಥ ವಿಶ್ವಕೋಶದಲ್ಲಿ ಒಂದು ಅಭಿಪ್ರಾಯ. ದಟ್ ಈಸ್ ಆಶ್ರಮ ಅಂತ ಹೇಳಿದ್ರೆ, ಆಶ್ರಮ ಎಂದರೆ ವಿಶ್ರಾಂತಿ ಅಥವಾ ಕರ್ತವ್ಯದ ಹಂತಗಳು ಅಂತೇಳಿ ಕರೀತಾರೆ. ಆಶ್ರಮ ವಿಚ್ ಮೀನ್ಸ್ ಟು ರೆಸ್ಟ್ ಆರ್ ದ ಸ್ಟೇಜಸ್ ಆಫ್ ಡ್ಯೂಟೀಸ್. ಅದು ಒಂದು ವಿಶ್ರಾಂತಿಯ ಸ್ಥಳ. ದಟ್ ಈಸ್ ಎ ಒನ್ ಆಫ್ ದಿ ಸ್ಟೇಷನ್ ಫಾರ್ ದಿ ರೆಸ್ಟ್ ಅಂಡ್ ನೆಕ್ಸ್ಟ್ ಡ್ಯೂಟೀಸ್ ಆಫ್ ಸ್ಟೇಜಸ್. ಕರ್ತವ್ಯದ ಹಂತಗಳು, ನಾನು ಏನು ಕರ್ತವ್ಯ ಮಾಡಬೇಕು, ಬ್ರಹ್ಮಚರ್ಯ ಆಶ್ರಮದಲ್ಲಿ ಏನು ಕರ್ತವ್ಯಗಳನ್ನು ಮಾಡಬೇಕು, ಗೃಹಸ್ಥಾಶ್ರಮದಲ್ಲಿ ಏನು, ವಾನಪ್ರಸ್ಥಾಶ್ರಮದಲ್ಲಿ ಏನು, ಸನ್ಯಾಸಾಶ್ರಮದಲ್ಲಿ ಏನು ಮಾಡಬೇಕು ಎನ್ನುವಂಥದ್ದನ್ನ ಇದು ಹೇಳ್ಕೊಡ್ತಕ್ಕಂಥವು ಅಂತ ಹೇಳ್ತೀವಿ ನಾವಲ್ಲಿ. ನೆಕ್ಸ್ಟ್, ದ ಆಶ್ರಮ ಆಸ್ ಎ ಪ್ರಿಜುಡಿಸ್ ಆರ್ ಆಲ್ಟಿಂಗ್ ಸ್ಟೇಜ್ ಆರ್ ಸ್ಟೇಯಿಂಗ್ ಪ್ಲೇಸ್
ಆಶ್ರಮ ಅಂತೇಳಿ ಹೇಳಿದ್ರೆ ನಾವು ತಂಗುವಂತ ಸ್ಥಳ ಅಥವಾ ನಿಲ್ಲುವಂತ ಸ್ಥಳ ಅಥವಾ ನಾವು ಅಲ್ಲಿ ವಿಶ್ರಾಂತಿ ಪಡಿತಕ್ಕಂಥ ಒಂದು ಸ್ಥಳ. ಬಸ್ ಸ್ಟ್ಯಾಂಡ್ ಅಂತ ಹೇಳ್ತೀವಿ ನಾವಲ್ಲಿ. ಬಸ್ ಸ್ಟ್ಯಾಂಡ್‌ನಲ್ಲಿ ಒಂದು ಕಟ್ಟಡವನ್ನು ಕಟ್ಟಿಬಿಟ್ಟು ಅಲ್ಲಿ ಒಂದು ನೆರಳನ್ನು ಮಾಡಿಬಿಟ್ಟು ಪ್ರಯಾಣಿಕರು ಅಲ್ಲಿ ತಂಗಬಹುದು ಅಂತ ಹೇಳ್ಬಿಟ್ಟು ಮಾಡಿರ್ತಾರೆ. ಸೊ ಆ ರೀತಿಯಾಗಿ ಈ ಆಶ್ರಮ ಎನ್ನುವಂಥದ್ದು ಒಂದು ಸ್ಟೇಜ್ ಅದು. ಒಂದು ಹಂತ ಅದು. ಏನಕ್ಕಾಗಿ? ಫಾರ್ ದಿ ರೆಸ್ಟ್, ಫಾರ್ ದಿ ಡ್ಯೂಟೀಸ್, ಫಾರ್ ದಿ ರೆಸ್ಪಾನ್ಸಿಬಲ್, ಫಾರ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್, ಫಾರ್ ದಿ ಬಿಹೇವಿಯರ್, ಫಾರ್ ದಿ ಗುಡ್ ಥಾಟ್ಸ್, ಫಾರ್ ದಿ ಗಿವಿಂಗ್ a good guidance to our society and adopted a suitable behavior in our behavior. ನನ್ನ ವರ್ತನೆಯಲ್ಲಿ ನಿರ್ದಿಷ್ಟವಾಗಿರತಕ್ಕಂಥ ವರ್ತನೆಗಳನ್ನು ಅಳವಡಿಸಿಕೊಳ್ತಕ್ಕಂಥ ಒಂದು ಪ್ರಕ್ರಿಯೆ. ಸಮಾಜದಲ್ಲಿ ಏನಿದಾವೆ, ವಾಟ್ ಈಸ್ ರೈಟ್ ಅಂಡ್ ವಾಟ್ ಈಸ್ ರಾಂಗ್, ವಾಟ್ ಈಸ್ ಅಸೆಪ್ಟಬಲ್ ಅಂಡ್ ವಾಟ್ ಈಸ್ ರಿಜೆಕ್ಟಬಲ್ ಕಾನ್ಸೆಪ್ಟ್. ಸೊ ದೀಸ್ ಆರ್ ಆಸ್ ಎ ಪಾರ್ಟ್ ಆಫ್ ಅವರ್ ಲೈಫ್. These are guided by our society. The society expecting something from us, that is a suitable behavior, good thoughts, and noble future. So these are suggested by our ಆಶ್ರಮ ಸಿಸ್ಟಮ್. ಇವೆಲ್ಲವೂ ಸಹ ನಮಗೆ ಆಶ್ರಮದಲ್ಲಿ ಸಿಗ್ತವೆ. ನಮಗೆ ಆಶ್ರಮದಲ್ಲಿ ದೊರೆತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಈ ಆಶ್ರಮಗಳು ಎನ್ನುವಂಥದ್ದು. ಮಹಾಭಾರತದ ಶಾಂತಿ ಪರ್ವದಲ್ಲಿ ಈ 4 ಆಶ್ರಮಗಳ ಬಗ್ಗೆ ಪ್ರಸ್ತಾಪ ಇದೆ. ನಾವು ಸಾಮಾನ್ಯವಾಗಿ ಆಶ್ರಮಗಳನ್ನ ಮುಕ್ತಿಯನ್ನ ಪಡಿಲಿಕ್ಕೆ ಇರ್ತಕ್ಕಂಥ ಒಂದು ಏಣಿ ಅಂತ ಕರಿತೀವಿ ನಾವಿಲ್ಲಿ. ಒಂದು ಸ್ಟೇರ್ ಕೇಸ್. ನಾವು ಮನೆ ಮೇಲಕ್ಕೆ ಹೋಗ್ಲಿಕ್ಕೆ ಮೆಟ್ಟಿಲುಗಳು ಯಾವ ರೀತಿಯಾಗಿರ್ತಾವೋ ಹಾಗೆ ಮುಕ್ತಿಯನ್ನ ಪಡಿಲಿಕ್ಕೆ ಅಥವಾ ಬ್ರಹ್ಮನನ್ನ ರೀಚ್ ಆಗ್ಲಿಕ್ಕೆ ಇರ್ತಕ್ಕಂಥ ಒಂದು ಪ್ಲೇಸ್ ಅಂತ ಹೇಳಿ, ಒಂದು ಸ್ಟೇಜ್ ಅಂತ ಹೇಳಿದ್ರೆ, ಒಂದು ಸ್ಟೆಪ್ಸ್ ಅಂತ ಹೇಳಿದ್ರೆ ಈ ಆಶ್ರಮ ಸಿಸ್ಟಮ್ಸ್ ಅಂತ ಹೇಳ್ತೀವಿ ನಾವು. ಆಶ್ರಮ ಸಿಸ್ಟಮ್ ಲೈಕ್ ಎ ಲ್ಯಾಡರ್ ಫಾರ್ ದಿ ರೇಸ್ ಟು ಬ್ರಹ್ಮನನ್ನ ರೀಚ್ ಆಗ್ಲಿಕ್ಕೆ ಇರ್ತಕ್ಕಂಥ ಒಂದು ಲ್ಯಾಡರ್ ಅಂತ ಏಣಿ, ಒಂದು ರೀತಿಯಾಗಿ ಏಣಿ, ಮಾಳಿಗೆ ಹತ್ಲಿಕ್ಕೆ ಏಣಿ ಅಂತ ಬಳಸ್ತಾರೆ, ಸ್ಟೆಪ್ ಬೈ ಸ್ಟೆಪ್ ಅಂತೇಳಿ. ಅಲ್ಲ, ಕೆಲವರು ಇರ್ತಾರೆ, ಮಾಳಿಗೆ ಹತ್ತಿದ ಮೇಲೆ ಮಾಳಿಗೆ ಹತ್ತಿದ ಮೇಲೆ ಏಣಿನ ಜಾಡಿಸೋದಿರ್ತಕ್ಕಂಥವ್ರು ಇರ್ತಾರೆ. ಅಲ್ಲ, ಕೆಲಸ ಆದ್ಮೇಲೆ ಅದ್ರ ಪ್ರಾಮುಖ್ಯತೆಯನ್ನು, ಅದರ ಅವಶ್ಯಕತೆ ಇಲ್ಲ ಎನ್ನುವಂತ ಉದ್ದೇಶಕ್ಕಾಗಿ ಆ ಒಂದು ಗಾದೆ ಮಾತನ್ನ ನಮ್ಮ ಗ್ರಾಮೀಣ ಸಮಾಜದಲ್ಲಿ ಹೇಳ್ತಾರೆ. ಅದು ಅಕ್ಷರಶಃ ಸತ್ಯ. ಕೆಲವರು ಹಂಗೆ ಕೆಲಸ ಆದ್ಮೇಲೆ ಒಬ್ಬ ವ್ಯಕ್ತಿಯಿಂದ ಸಹಕಾರ ಪಡ್ಕೊಂಡ್ಮೇಲೆ ಆ ವ್ಯಕ್ತಿ ಅವರಿಗೆ ಬೇಕಾಗೋದಿಲ್ಲ, ಅಥವಾ ಆ ವ್ಯಕ್ತಿ ಬೇಕಾಗೋದಿಲ್ಲ ಅನ್ನೋದೇನು, ಆ ವ್ಯಕ್ತಿ ಬಗ್ಗೆನೇ ಹಾಗೆ ಸಾಧಿಸ್ತಕ್ಕಂಥವ್ರು ಇರ್ತಾರೆ. ಆ ರೀತಿಯಾಗಿರ್ತಕ್ಕಂಥ ಒಂದು ಸಮಾಜ ನಮ್ಮಲ್ಲಿ ಇರ್ತಕ್ಕಂಥದ್ದು ಅಂತ ಹೇಳ್ತೀವಿ. ಅವು ಅಂತೇಳಿ ಹೇಳಿದ್ರೆ ಈ ಬ್ರಹ್ಮನನ್ನ ರೀಚ್ ಆಗ್ಲಿಕ್ಕೆ ಬೇಕಾಗಿರ್ತಕ್ಕಂಥ 4 ಸ್ಟೆಪ್ಗಳು ಅಂತ ಹೇಳಿದ್ರೆ, ನಾ ಮೊದಲನೇದಾಗಿ ಬ್ರಹ್ಮಚರ್ಯಾಶ್ರಮ, ಎರಡನೇದಾಗಿ ಗೃಹಸ್ಥಾಶ್ರಮ, ಮೂರನೇದಾಗಿ ವಾನಪ್ರಸ್ಥಾಶ್ರಮ, ನಾಲ್ಕನೇದಾಗಿ ಸನ್ಯಾಸಾಶ್ರಮ ಅಂತ ಹೇಳ್ತೇವೆ. ದ ಸ್ಟೇಜ್ ಆಫ್ ಸ್ಟೂಡೆಂಟ್, ದ ಸ್ಟೇಜ್ ಆಫ್ ಹೌಸ್ ಹೋಲ್ಡರ್, ದ ಸ್ಟೇಜ್ ಆಫ್ ರಿಟೈರ್ಮೆಂಟ್, ಅಂಡ್ ಲಾಸ್ಟ್ ಒನ್ ದ ಸ್ಟೇಜ್ ಆಫ್ ಸನ್ಯಾಸ ಆರ್ ಸೈಂಟ್. ಸನ್ಯಾಸಾಶ್ರಮ ಅಂತೇಳಿ ಮೊದಲ 2 ಹಂತಗಳನ್ನ ನಾವು ಪ್ರವೃತ್ತಿ ಮಾರ್ಗ ಅಂತ ಹೇಳಿ ಕರಿತೀವಿ ನಾವಲ್ಲಿ. ದ ಫಸ್ಟ್ 2 ಸ್ಟೇಜಸ್ ಕಾಲ್ಡ್ ಆಸ್ ಎ ಪ್ರೊಫೆಷನಲ್ ವೇಸ್. ಪ್ರವೃತ್ತಿ ಮಾರ್ಗಗಳು ಅಂದ್ರೆ ಇಲ್ಲಿ ದುಡಿಬೇಕು, ವೃತ್ತಿ ಮಾಡಬೇಕು ಅಂತ ಹೇಳ್ತೀವಿ ನಾವಿಲ್ಲಿ. ಅಂಡ್ ನೆಕ್ಸ್ಟ್ ಲಾಸ್ಟ್ 2 ಸ್ಟೇಜಸ್ ಕಾಲ್ಡ್ ಎ ರಿಟೈರ್ಡ್ ವೇಸ್ ಅಂತೇಳಿ ಕರಿತೀವಿ. ನಿವೃತ್ತಿ ಮಾರ್ಗಗಳು, ಪ್ರವೃತ್ತಿ ಮಾರ್ಗಗಳು ಮತ್ತೆ ನಿವೃತ್ತಿ ಮಾರ್ಗಗಳು ಅಂತೇಳಿ ಕರಿತೀವಿ ನಾವಲ್ಲಿ. ಮೊದಲ 2 ಆಶ್ರಮಗಳನ್ನ ಅಂದ್ರೆ ಬ್ರಹ್ಮಚರ್ಯ ಮತ್ತು ಗೃಹಸ್ಥಾಶ್ರಮಗಳನ್ನು ನಾವು ಪ್ರವೃತ್ತಿ ಮಾರ್ಗಗಳು ಅಂತ ಹೇಳ್ತೀವಿ. ವಾನಪ್ರಸ್ಥ ಮತ್ತು ಸನ್ಯಾಸಾಶ್ರಮಗಳನ್ನು ನಾವು ನಿವೃತ್ತಿ ಮಾರ್ಗಗಳು ಅಂತ ಕರಿತೀವಿ. ಯಾಕಂತ ಹೇಳಿದ್ರೆ ರಿಟೈರ್ಮೆಂಟ್, ನಿವೃತ್ತಿ ಆಗ್ತಕ್ಕಂಥ, ತನ್ನ ಜವಾಬ್ದಾರಿಗಳಿಂದ ಮುಕ್ತನಾಗ್ತಕ್ಕಂಥದ್ದು, ತನ್ನ ಕರ್ತವ್ಯಗಳಿಂದ ಅವನು ಬಿಡುಗಡೆ ಹೊಂದತಕ್ಕಂಥದ್ದು, ತನ್ನ ಬಂಧನಗಳಿಂದ ಅವನು ಬಿಡುಗಡೆ ಹೊಂದತಕ್ಕಂಥ ಸ್ಟೇಜಸ್ ಅನ್ನ ನಿವೃತ್ತಿ ಅಂತ ಕರಿತೀವಿ ನಾವು. ಅವುಗಳನ್ನ ಪ್ರವೃತ್ತಿ ಮಾರ್ಗಗಳು ಅಂತೇಳಿ ಕರಿತೀವಿ. ಮೊದಲನೇದಾಗಿ ನಾವು ನೋಡ್ಕೊಂಡ್ ಬಂದ್ರೆ ಬ್ರಹ್ಮಚಾರ್ಯ ಆಶ್ರಮವನ್ನು ಸ್ವಲ್ಪ ಮಟ್ಟಿಗೆ ನಾವು ಚರ್ಚೆ ಮಾಡೋಣ. ಇಲ್ಲಿ ಬ್ರಹ್ಮಚರ್ಯ ಆಶ್ರಮ ಎನ್ನುವಂಥದ್ದು ಸಾಮಾನ್ಯವಾಗಿ ದೀಕ್ಷಾ ಅಂತ ಹೇಳ್ತೀವಿ ನಾವು. ಉಪನಯನ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಬ್ರಾಹ್ಮಣ ಮತ್ತು ಕ್ಷತ್ರಿಯರಲ್ಲಿ ಕಂಡು ಬರ್ತಕ್ಕಂಥ ಒಂದು ಸಂಸ್ಕಾರ ಇದು. ಉಪನಯನ ಆಸ್ ಎ sacrament among the Brahmins, Kshatriyas and Vaishyas, but there is no any sacrament to Shudra. So here Upanayana, which means wearing a sacred thread. ಉಪನಯನ ಅಂತ ಹೇಳಿದ್ರೆ ಒಂದು ಪವಿತ್ರ ದಾರವನ್ನ ಧರಿಸ್ತಕ್ಕಂಥದ್ದು, ಅದನ್ನ ದೀಕ್ಷಾ ಅಂತ ಕರಿತೇವೆ.
ಉಪನಯನ ಅಂತ ಹೇಳಿದ್ರೆ ಸ್ಮಾಲ್ ಐಸ್, ಅನದರ್ ಒನ್ ಸ್ಮಾಲ್ ಐಸ್, ಲಿಟ್ರಲಿ ಮೀನಿಂಗ್. ಸಣ್ಣ ಮತ್ತೊಂದು ನಯನ, ನಯನ ಅಂತ ಹೇಳಿದ್ರೆ ಕಣ್ಣು, ಮತ್ತೊಂದು ಕಣ್ಣು ಅಂತ ಹೇಳಿ ಕರೀತಾರೆ. Those who are getting or wearing a sacred thread through the Upanayana sacrament, they will be called Dvija. Dvija, which means twice born. ಯಾರು ಉಪನಯನ ಸಂಸ್ಕಾರಕ್ಕೆ ಒಳಗಾಗ್ಬಿಟ್ಟು ಆ ಪವಿತ್ರ ದಾರವನ್ನ ಧರಿಸ್ತಾರೋ, ಆ ಧರಿಸಿರ್ತಕ್ಕಂಥ ವ್ಯಕ್ತಿಯನ್ನ ನಾವು ದ್ವಿಜ ಅಂತ ಕರಿತೀವಿ. ದ್ವಿಜ ಅಂತ ಹೇಳಿದ್ರೆ 2 ಬಾರಿ ಜನಿಸಿರುವವನು. ಆ 2 ಬಾರಿ ಜನಿಸಿರುವವರು ಯಾರಂತ ಹೇಳಿದ್ರೆ ಯಾರು ಉಪನಯನ ಸಂಸ್ಕಾರಕ್ಕೆ ಒಳಗಾಗ್ತಾರೋ ಅವರನ್ನು. ಸೊ ಬ್ರಾಹ್ಮಣ್ ಯಾಸ್ ಎ ದ್ವಿಜ, Shudra as Ekaja. Ekaja, which means once born. But Brahmin and Kshatriya and Shudra twice born. ಅವರು 2 ಬಾರಿ ಜನಿಸಿದವಂತೆ. ಒಂದು ಫಸ್ಟ್ ಬಾರ್ನ್ ಫ್ರಮ್ ದಿ ಮದರ್ ವೂಮ್, ಸೆಕೆಂಡ್ ಒನ್ ಉಪನಯನ. ಉಪನಯನ ಸಂಸ್ಕಾರಕ್ಕೆ ಒಳಗಾಗ್ತಕ್ಕಂಥದ್ದು ಒಂದು ಜನ್ಮ ಎನ್ನುವಂಥ ಒಂದು ನಂಬಿಕೆ, ಒಂದು ಆಚರಣೆ ನಮ್ಮ ಭಾರತೀಯ ಸಾಮಾಜಿಕ ವ್ಯವಸ್ಥೆಗಳಲ್ಲಿ ಕಂಡು ಬರ್ತಕ್ಕಂಥದ್ದು. ಬಟ್ ಇತ್ತೀಚೆಗೆ ಅದ್ರ ಬಗ್ಗೆ ಹೆಚ್ಚಿನದಾಗಿರ್ತಕ್ಕಂಥ ಒಂದು ಮಹತ್ವವನ್ನು ನೀಡ್ತಿಲ್ಲ. ಆದ್ರೆ ಕೆಲವೊಂದು ಜಾತಿ ಸಮುದಾಯಗಳಲ್ಲಿ ನಡೀತಕ್ಕಂಥದ್ದು ಸರ್ವೇ ಸಾಮಾನ್ಯ. ಸೊ ಅದು ಒಂದು ಲಕ್ಷಣನ, ಅದು ಒಂದು ಸಂಸ್ಕಾರ ನಮ್ಮಲ್ಲಿ ಭಾರತೀಯ ಸಮಾಜದಲ್ಲಿ. ಸೊ ಇದನ್ನು ಯಾರು ಈ ಉಪನಯನ ಸಂಸ್ಕಾರಕ್ಕೆ ಒಳಗಾಗ್ತಾರೋ, ಉಪನಯನ ಸಂಸ್ಕಾರ ಅಥವಾ ದೀಕ್ಷವನ್ನು ಪಡ್ಕೊಂಡ್ಮೇಲೆ ಆ ವ್ಯಕ್ತಿ, ಆ ದ್ವಿಜ ಎನ್ನುವಂತನು ವೆಂಟು ಗುರುಕುಲ, ಗುರುಕುಲಕ್ಕೆ ಹೋಗ್ತಕ್ಕಂಥದ್ದು. ಗುರುಕುಲ ಎಲ್ಲಿರ್ತದಂತೆ? ಇನ್ ದ ಮಿಡ್ಲ್ ಪ್ಲೇಸ್ ಆಫ್ ಫಾರೆಸ್ಟ್, ಫಾರ್ ಅವೇ ಫ್ರಮ್ ದಿ ವಿಲೇಜ್ ಆರ್ ಹೌಸ್. ಇಲ್ಲಿ ಗುರುಕುಲ ಎಲ್ಲಿರುತ್ತೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಅರಣ್ಯದ ಮಧ್ಯದಲ್ಲಿ ಇರುತ್ತೆ, ಹಳ್ಳಿಯಿಂದ ದೂರ ಇರ್ತದೆ. ಯಾರು ಈ ದೀಕ್ಷೆ ಆಗಿರ್ತಾನೆ, ದೀಕ್ಷಾ ಪಡೆದಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅಥವಾ ದ್ವಿಜ ಎನ್ನುವಂತವನು, ಅವನು ಫಾರೆಸ್ಟ್ ನಲ್ಲಿ ಇರ್ತಕ್ಕಂಥ ಗುರುಕುಲಕ್ಕೆ ಹೋಗ್ಬಿಟ್ಟು ಗುರುಗಳ ಹತ್ರ ಶಿಕ್ಷಣ ಪಡಿಬೇಕಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಅವನಿಗಿರ್ತದೆ. ಅಲ್ಲ, ಲರ್ನಿಂಗ್ ಫಾರ್ ಎಜುಕೇಶನ್ ಇನ್ ಫ್ರಂಟ್ ಆಫ್ ದಿ ಗುರು, ಇನ್ನು ಗುರುಕುಲ ನಾವು ಪಾಠಶಾಲಾ ಅಂತೇಳಿ ಕರಿತೀವಿ ನಾವಿಲ್ಲಿ, ಅಥವಾ ಋಷಿಗಳು ವಾಸ ಮಾಡ್ತಕ್ಕಂಥ, ಸಾಮಾನ್ಯವಾಗಿ ಆಗ ಋಷಿಗಳು ಅಂತ ಹೇಳ್ತೀವಿ. ಟೀಚರ್ ಅನ್ನೋದಕ್ಕಿಂತ ಅವರು ಶಿಕ್ಷಕರು ಅನ್ನೋದಕ್ಕಿಂತ ಅಥವಾ ಗುರುಗಳು ಅನ್ನೋದಕ್ಕಿಂತ ಆ ಋಷಿ ತಾಣಗಳು ಅಥವಾ ಋಷಿಗಳು ವಾಸ ಮಾಡ್ತಕ್ಕಂಥ ಒಂದು ಕುಟೀರಗಳು ಅಂತೇಳಿ ಕರಿತೀವಿ. ಆ ಕುಟೀರಗಳಲ್ಲಿ ಇವ್ರು ಹೋಗಿ ತಂಗಬೇಕಾಗಿತ್ತು. ಯಾರು ಇವನು ದೀಕ್ಷೆ ಪಡೆದಿರ್ತಕ್ಕಂಥ, ಅಲ್ಲಿ ಅವನು ಶಿಕ್ಷಣ ಪಡಿಬೇಕಾಗಿರ್ತಕ್ಕಂಥ ಒಂದು ಗುರಿ ಅವನದಾಗಿರ್ತಿತ್ತು ಅಲ್ಲಿ. ಇಲ್ಲಿ ಬ್ರಹ್ಮಚಾರಿ ಆಗಿರ್ತಕ್ಕಂಥವನು ಗುರುಕುಲಗಳಲ್ಲಿ ಯಾವ ಲಕ್ಷಣಗಳನ್ನು ಹೊಂದಿರಬೇಕಾಗಿತ್ತು? ದ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬ್ರಹ್ಮಚರ್ಯ ಆಸ್ ದ ಸ್ಟೇಜ್ ಆಫ್ ಸ್ಟೂಡೆಂಟ್. ಇಲ್ಲಿ ಆ ಬ್ರಹ್ಮಚಾರಿ ಯಾವ ಲಕ್ಷಣಗಳನ್ನ ಹೊಂದಿರಬೇಕಾಗಿತ್ತು? ಕಡ್ಡಾಯ, ಅದು ಆಶ್ರಮ ವ್ಯವಸ್ಥೆಗಳಲ್ಲಿ ಕಡ್ಡಾಯವಾಗಿ. ಅದರಲ್ಲಿ ಫಸ್ಟ್ ಒನ್, ಸತ್ಯವನ್ನೇ ಮಾತನಾಡಬೇಕಾಗಿತ್ತು. ಟಾಕಿಂಗ್ ಟ್ರೂತ್, ಸತ್ಯವನ್ನೇ ಮಾತಾಡಬೇಕಾಗಿತ್ತು. ಯಾವುದೇ ಸಂದರ್ಭದಲ್ಲಿ ಅಸತ್ಯವನ್ನ ಅಥವಾ ಸುಳ್ಳನ್ನ ಹೇಳಬಾರದಾಯಿತು. ದಟ್ ಈಸ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಆಫ್ ಸ್ಟೂಡೆಂಟ್. ವಿದ್ಯಾರ್ಥಿಯ ಅಥವಾ ಬ್ರಹ್ಮಚಾರಿಯ ಮುಖ್ಯವಾಗಿರ್ತಕ್ಕಂಥ ಲಕ್ಷಣಗಳಲ್ಲಿ ಪ್ರಥಮ ಏನಂತ ಹೇಳಿದ್ರೆ ಸತ್ಯ, ಸತ್ಯವನ್ನೇ ಹೇಳ್ತಕ್ಕಂಥದ್ದು. ಸತ್ಯವನ್ನ ಬಿಟ್ಟು ಬೇರೆ ಏನು ಹೇಳಂಗಿಲ್ಲ, ಪ್ರಮಾಣ ಮಾಡಂಗಿಲ್ಲ. ಅಲ್ಲಿ ನಾನು ಸತ್ಯವನ್ನೇ ಹೇಳ್ತೀನಿ, ಸತ್ಯವನ್ನು ಬಿಟ್ಟು ಬೇರೆ ಏನು ಹೇಳಲ್ಲ ಅಂತೇಳಿ ಪ್ರಮಾಣ ಮಾಡಂಗಿಲ್ಲ. ಅವನದೊಂದು ಗುಣನೇ ಅದು. ಯಾರೇನು ಹೇಳ್ಬೇಕಾಗಿಲ್ಲ, ಅವ್ನು ಹೇಳ್ತಿದ್ದಾನಂದ್ರೆ ಸತ್ಯನೇ ಅದು. ಬಟ್ ಈಗಿನ ಒಂದು ವ್ಯವಸ್ಥೆಗಳಲ್ಲಿ ಅದೆಲ್ಲ ಲಕ್ಷಣ ಕಾಣ್ತಿಲ್ಲ ಅಂತ, ವಿದ್ಯಾರ್ಥಿಗಳಲ್ಲಿ ಕಾಣ್ತಿಲ್ಲ ಅಂತ ನನ್ನ ಭಾವನೆ. ಬಟ್ ಎಲ್ಲ ವಿದ್ಯಾರ್ಥಿಗಳಲ್ಲ, ಕೆಲವೊಂದು ವಿದ್ಯಾರ್ಥಿಗಳಲ್ಲಿ ಆ ಒಂದು ಲಕ್ಷಣ ಇಲ್ಲ ಅಂತೇಳಿ ಅನ್ಸುತ್ತೆ. ಕೆಲವು ವಿದ್ಯಾರ್ಥಿಗಳಲ್ಲಿ ಆ ಲಕ್ಷಣ ಇರುತ್ತೆ ಅಂತಲೂ ಅನ್ಸುತ್ತೆ. ಇರಲಿ ಆ ರೀತಿಯಾಗಿ. ನೆಕ್ಸ್ಟ್ ಎರಡನೇದಾಗಿ ಸಿಂಪ್ಲಿಸಿಟಿ ಅಂಡ್ ಒಬಿಡಿಯನ್ಸ್, ಸರಳತೆ ಮತ್ತು ವಿಧೇಯತೆ. ಸಿಂಪ್ಲಿಸಿಟಿ ಅಂಡ್ ಒಬಿಡಿಯನ್ಸ್, ಸಿಂಪಲ್ ಆಗಿರ್ತಾರೆ. ನೀವು ಸಾಮಾನ್ಯವಾಗಿ ಚಲನಚಿತ್ರಗಳಲ್ಲಿ ಅಥವಾ ಈ ಪಂಚತಂತ್ರ ಎನ್ನುವಂತ ಒಂದು ಇದು ಬರ್ತಿತ್ತು, ಅದ್ರಲ್ಲಿ ನೋಡಿರ್ಬೇಕು. ನಾ ಪಾತ್ರಧಾರಿಗಳು ಹೆಂಗಿರ್ತಾರೆ ಅಲ್ವಾ, ಆ ಗುರುಗಳು ಹೇಳ್ತಕ್ಕಂಥ ಒಂದು ಪಾಠವನ್ನು ಕೇಳ್ತಕ್ಕಂಥ ಆ ವಿದ್ಯಾರ್ಥಿಗಳು ಹೆಂಗಿರ್ತಿದ್ರು ಅಂತೇಳಿ ಸಿಂಪಲ್ ಆಗಿ ಏನೋ ಒಂದು ಬಿಳಿ ವಸ್ತ್ರವನ್ನು ಧರಿಸ್ಕೊಂಡ್ಬಿಟ್ಟು, ಜನಿವಾರವನ್ನು ಹಾಕೊಂಡ್ಬಿಟ್ಟು, ಜುಟ್ಟನ್ನು ಬಿಟ್ಕೊಂಡ್ಬಿಟ್ಟು ಬೇರೆ ಮೈಯಲ್ಲಿ ವಿದ್ಯೆಗಳನ್ನ ಕಲಿತಕ್ಕಂಥ ಒಂದು, ಅಂದ್ರೆ ಸಿಂಪಲ್ ಆಗಿ ಸರಳವಾಗಿ ಇರ್ತಾ ಇದ್ರು. ಅದ್ರ ಜೊತೆಗೆ ಒಬಿಡಿಯನ್ಸ್, ವಿಧೇಯತೆ, ಗುರುಗಳಿಗೆ, ಹಿರಿಯರಿಗೆ, ಗೌರವಸ್ಥರಿಗೆ, ಸತ್ಯವಂತರಿಗೆ, ಪ್ರಾಮಾಣಿಕರಿಗೆ ವಿಧೇಯರಾಗಿರ್ತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥ ಒಂದು ಗುಣ ಅಂತ ಹೇಳಿ ಹೇಳ್ತೀನಿ. ಅಂಡ್ ನೆಕ್ಸ್ಟ್ ಒನ್, ಕರ್ತವ್ಯ.
ಡ್ಯೂಟಿ ಅಂಡ್ ಸರ್ವಿಸ್, ಕರ್ತವ್ಯ ಮತ್ತು ಸೇವೆ. ಗುರುಗಳ ಸೇವೆಯನ್ನ ಮಾಡಬೇಕಾಗಿರ್ತಕ್ಕಂಥದ್ದು ಇವನ ಕರ್ತವ್ಯ. ಇವನ ಕರ್ತವ್ಯ ಏನು ಅಂತ ಹೇಳಿದ್ರೆ ಗುರುಗಳ ಸೇವೆ ಮಾಡೋದಷ್ಟೇ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಗುರುಗಳು ಹೇಳ್ದಂಗೆ ಕೇಳಬೇಕಾಗಿತ್ತು. ಗುರುಗಳು ಏನ್ ಹೇಳ್ತಾರೋ ಅದನ್ನ ಆಲಿಸ್ಬೇಕಾಗಿತ್ತು. ಗುರುಗಳ ಒಂದು ಸಂದೇಶಗಳನ್ನ ಪಾಲಿಸ್ಬೇಕಾಗಿತ್ತು. ಅದನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗಿತ್ತು. ಅದು ಮುಖ್ಯವಾಗಿರ್ತಕ್ಕಂಥ. ನೆಕ್ಸ್ಟ್ ಒನ್, ಇಂಟೆಲಿಜೆಂಟ್, ಬುದ್ಧಿವಂತನಾಗಿರ್ಬೇಕಾಯ್ತು. ಅಂಡ್ ಇಂಟೆಲೆಕ್ಚುಯಲ್, ಅಲ್ಲೇ ಸ್ಕಿಲ್, ಅಲ್ಲೇ ಕೌಶಲ್ಯಯುಕ್ತವಾಗಿರ್ಬೇಕಾಯ್ತು. ಕುಶಲಕರ್ಮಿ ಅಂತ ಕರಿತೀವಿ. ಕೂಕ ಕೇಳಿದಿರ? ಕೂಕ ಅಂತ ಕುಶಲಕರ್ಮಿ ಅಂತ ಹೇಳಿ. ಅಲ್ಲ, ಕುಶಲ ಅಂದ್ರೆ ಕೌಶಲ್ಯದಿಂದ ಕರ್ಮ ಅಂತ ಹೇಳಿದ್ರೆ ಕೆಲಸ ಮಾಡ್ತಕ್ಕಂಥವ್ನು. ಆ ರೀತಿಯಾಗಿ ಇಂಟೆಲಿಜೆಂಟ್ ಆಗ್ಬೇಕಾಯ್ತು. ಅದ್ರ ಜೊತೆಗೆ ಸ್ಕಿಲ್ಡ್ ವರ್ಕರ್ ಆಗ್ಬೇಕಾಗಿತ್ತು ಇವನು. ಅಲ್ಲ, ಬುದ್ಧಿವಂತನಾಗಿ ಇರ್ಬೇಕಾಗಿತ್ತು. ಅದ್ರ ಜೊತೆಯಲ್ಲೇ ಕೌಶಲ್ಯ ಪೂರಿತವಾಗಿರ್ತಕ್ಕಂಥ ಒಂದು ಚಾಣಾಕ್ಷ ಮನೋಭಾವನೆ ಅಂತ ಕರಿತೀವಿ ನಾವಿಲ್ಲಿ. ಅಲ್ಲ, ಚಾಣಾಕ್ಷ ಮನೋಭಾವನೆ, ಆ ರೀತಿಯಾಗಿರ್ತಕ್ಕಂಥ ಒಂದು ಲಕ್ಷಣ ಇವನಲ್ಲಿ ಇರಬೇಕಾಯ್ತು. ಅಂಡ್ ನೆಕ್ಸ್ಟ್ ಒನ್, ಹಾರ್ಡ್ ವರ್ಕರ್ ಅಂಡ್ ಇಂಟ್ರೆಸ್ಟ್ ಸ್ಟೂಡೆಂಟ್, ಕಠಿಣ ಶ್ರಮಿಕ, ಕಠಿಣವಾಗಿರ್ತಕ್ಕಂಥ ಒಂದು ಕೆಲಸಗಾರ, ನೆಕ್ಸ್ಟ್ ಆಸಕ್ತಿದಾಯಕವಾಗಿರ್ತಕ್ಕಂಥ ಒಂದು ವಿದ್ಯಾರ್ಥಿಯಾಗಿದ್ದ ಇವ ಅಂತ ಲಕ್ಷಣ ಇರಬೇಕಾಯ್ತು. ಕೆಲಸಗಳಲ್ಲಿ ಎಂಥ ಕೆಲಸನಾಗಿರಲಿ ನಾನು ಮಾಡ್ತೀನಿ ಎನ್ನುವಂಥ ಒಂದು ಹುಮ್ಮಸ್ಸು ಅವನಲ್ಲಿ ಇರಬೇಕಲ್ಲಿ. ಅದನ್ನೇ ಆಸಕ್ತಿಯನ್ನು ನಾನು ಕಲಿಬೇಕು, ಅಲ್ಲಿ ನಾನು ತಿಳ್ಕೊಳ್ಬೇಕು, ನಾನು ಸಾಧಿಸ್ಬೇಕು, ನಾನು ಪಡಿಬೇಕು, ಮುಟ್ಟಬೇಕು, ನಾನು ಗುರಿ ಮುಟ್ಟಬೇಕು. ಈ ರೀತಿಯಾಗಿರ್ತಕ್ಕಂಥ ಒಂದು ಮನೋಭಾವನೆಗಳನ್ನು ಅಥವಾ ಚಿಂತನೆಯನ್ನ ಹೊಂದಿರತಕ್ಕಂಥ ಒಬ್ಬ ಹಾರ್ಡ್ ವರ್ಕರ್ ಆಗಿರ್ಬೇಕಾಯ್ತು. ಅಲ್ಲ, ಸಿಟ್ ಲೈಕ್ ಎ ರಾಕ್, ವರ್ಕ್ ಲೈಕ್ ಎ ಕ್ಲಾಕ್. ಅಲ್ಲ, ಆ ರೀತಿಯಾಗಿ ಕಠಿಣ ದುಡಿಮೆಗಾರ ಆಗಿರ್ಬೇಕಾಗಿತ್ತು. ಶ್ರಮ ಪಡ್ತಕ್ಕಂಥವನಾಗಿರ್ಬೇಕು. ಅದಕ್ಕೆ ಹೇಳೋದು ನಾವು ಆ ಶ್ರಮ ಅಂತ ಹೇಳಿದ್ರೆ ಶ್ರಮ ಟು ಎಫರ್ಟ್ ಅಲ್ವ. ಇಲ್ಲಿ ಕಠಿಣ ಕಷ್ಟ ಪಡ್ಬೇಕಿಲ್ಲಿ. ಇಲ್ಲಿ ಕಷ್ಟಪಟ್ಟರೆ ಮುಂದೆ ಅವನಿಗೆ ಸುಖ ಉಂಟು. ಅಲ್ಲಿ ವಿದ್ಯೆ ಪಡಿಬೇಕಾದ್ರೆ ಕಷ್ಟಪಡ್ಬೇಕಲ್ಲಿ. ಕಷ್ಟಪಟ್ಟಾಗಲೇ ಅದರ ಅನುಭವ ಏನು ಅಂತೇಳಿ ಗೊತ್ತಾಗೋದು. ಹಸಿವಿನ ಅನುಭವ ಹಸಿದವನಿಗೆ ಗೊತ್ತು, ಬೇರೆ ಯಾರಿಗೂ ಗೊತ್ತಿರಲ್ಲ ಅದು. ಅಲ್ಲೇ ಕೆಲವರು ಹಸಿವಾಗ್ದಲೇ ಊಟ ಮಾಡ್ತಾರೆ, ಬಾಯಾರಿಕಾಗ್ದಲೇ ನೀರು ಕುಡಿತಾರೆ, ನಿದ್ದೆ ಬರದಲ್ಲೇ ಮಲಗ್ತಾರೆ. ಕೆಲವರಿಗೆ ಹಸಿವಾದ್ರೂ ಅನ್ನ ಸಿಗಲ್ಲ, ಬಾಯಾರಿಕೆ ಆದ್ರೂ ನೀರು ಸಿಗಲ್ಲ, ನಿದ್ದೆ ಬಂದ್ರೂ ಮಲಗಕ್ಕೆ ಜಾಗ ಸಿಗೋದಿಲ್ಲ. ಅಂತ ಒಂದು ಪರಿಸ್ಥಿತಿಗಳು ಇವತ್ತಿನ ದಿನಗಳಲ್ಲಿ ಕೆಲವೊಂದು ವ್ಯಕ್ತಿಗಳಿಗೆ ಅನಿವಾರ್ಯ ಆಗೋಗ್ಬಿಟ್ಟಿದೆ. ಈ ಕರೋನಾ ಲಾಕ್ಡೌನಲ್ಲಂತೂ ಕೆಲವರು ಸಂಕಷ್ಟಗಳು ಹೇಳಬಾರ್ದು. ಚಿಂದಿ ಆರ್ಸರಾಗಿರ್ಬೋದು, ಅಲೆಮಾರಿಗಳಾಗಿರ್ಬೋದು, ಕೂಲಿ ಕಾರ್ಮಿಕರಾಗಿರ್ಬೋದು, ರೈತರಾಗಿರ್ಬೋದು, ಅಥವಾ ಇನ್ನು ಸಾಮಾನ್ಯ ದಿನಗೂಲಿ ನೌಕರರಾಗಿರ್ಬೋದು, ಇವರ ಪರಿಸ್ಥಿತಿಗಳು ಹೇಳಬಾರ್ದು. ಕರೋನಾದಿಂದ ಎಷ್ಟು ಸಾಯ್ತಾ ಇದ್ದಾರೋ ಜನ, ಅದರಷ್ಟೇ ಜನ ಹಸುವಿನಿಂದ ಸಾಯ್ತಾ ಇದ್ದಾರೆ. ಭಿಕ್ಷುಕರು, ಅಲ್ಲಿ ಬೀದಿ ಬದಿಯಲ್ಲಿ ಭಿಕ್ಷೆ ಬೇಡ್ತಕ್ಕಂಥವ್ರು, ಅಲೆಮಾರಿಗಳು, ದೆಹಲಿಯಲ್ಲಿ ರೈಲ್ವೆ ಸ್ಟೇಷನ್ಗಳಲ್ಲಿ, ರೈಲ್ವೆ ಟ್ರ್ಯಾಕ್ಗಳಲ್ಲಿ ಇರ್ತಕ್ಕಂಥ ಒಂದು ಕಾರ್ಮಿಕರು ಅಥವಾ ಭಿಕ್ಷುಕರು, ಅವ್ರು ಏನು ಜೀವನ ಮಾಡ್ತಿದ್ದಾರೆ ಅಂತೇಳಿ ಯಾರಿಗೂ ಗೊತ್ತಿಲ್ಲ. ಇವತ್ತು ಪ್ರಪಂಚಕ್ಕೆ ಗೊತ್ತಿಲ್ಲ. ನೋಡ್ರಿ ಯಾವ ಪರಿಸ್ಥಿತಿಗಳಿದಾವೆ. ಕಷ್ಟ, ಜೀವನ ಕಷ್ಟ. ಯುವಕರದಾದ್ರೂ ಅಷ್ಟೇ. ಈಗಿನ ಒಂದು ಯುವ ಜನಾಂಗ ಮುಂದಿನ ದಿನಗಳಲ್ಲಿ ಅಷ್ಟು ಸುಲಭ ಅಲ್ಲ ಅವರು ಜೀವನವನ್ನು ರೂಪಿಸ್ಕೊಳ್ಳೋದು. ಇಂಥ ಒಂದು ಕರೋನಾದಿಂದ ಇನ್ನು ಎಚ್ಚೆತ್ಕೊಂಡು ನಮ್ಮ ಸಮಾಜವನ್ನ ಅಭಿವೃದ್ಧಿ ಮಾಡುವಂಥ ಒಂದು ಚಿಂತನೆಗಳು, ಸೌಕರ್ಯಗಳು ಬರ್ತಕ್ಕಂಥ ಒಂದು ವ್ಯವಸ್ಥೆಗಳಲ್ಲಿ ಈ ಯುವ ಜನಾಂಗ ಮುಂದೆ ತನ್ನ ಭವಿಷ್ಯವನ್ನು ಯಾವ ರೀತಿ ರೂಪಿಸ್ಕೊಳ್ತವೋ ಎನ್ನುವಂಥದ್ದೇ ಚಿಂತಕರಿಗೆ ಒಂದು ದೊಡ್ಡ ಸವಾಲಾಗಿರ್ತಕ್ಕಂಥದ್ದು. ಅಂಥ ಒಂದು ವ್ಯವಸ್ಥೆ. ಅದಕ್ಕಾಗಿ ಶ್ರಮ ಪಡಬೇಕು. ಶ್ರಮ ಪಟ್ರೆ ಎಕ್ಸಾಕ್ಟ್ಲಿ ವಿ ಕ್ಯಾನ್ ಗೆಟ್ ಪ್ರಾಫಿಟ್. ನಾವು ಪಡಿಬಹುದು, ಪ್ರತಿಫಲ ಪಡಿಬಹುದು. ಶ್ರಮ ಪಡಬೇಕು. ಶ್ರಮ ರಹಿತವಾಗಿ ಯಾವುದೂ ಸಿಗೋದಿಲ್ಲ. ಕಾರ್ಲ್ ಮಾರ್ಕ್ಸ್ ಅದನ್ನೇ ಹೇಳೋದಲ್ಲಿ, ವಿತೌಟ್ ಎಫರ್ಟ್ ದೇರ್ ಇಸ್ ನೋ ರೈಟ್ಸ್ ಟು ಲಿವ್ಸ್ ಆನ್ ಅರ್ತ್. ಶ್ರಮ ಪಡೆದ ಹೊರತು ಭೂಮಿ ಮೇಲೆ ಬದುಕ್ತಕ್ಕಂಥ ಹಕ್ಕು ಇಲ್ಲ. ದೇರ್ ಇಸ್ ನೋ ರೈಟ್ಸ್. ಅದಕ್ಕೆ ಶ್ರಮ ಪಡಬೇಕು. ಹಾಗೆ ಇಲ್ಲಿ ಸ್ಟೂಡೆಂಟ್ ಎನ್ನುವಂಥವನು ಹಾರ್ಡ್ ವರ್ಕರ್ ಆಗಿರ್ಬೇಕು. ನೆಕ್ಸ್ಟ್ ಇಂಟ್ರೆಸ್ಟ್ ಇರಬೇಕು, ಅವನಿಗೆ ಕಲಿಬೇಕು ಎನ್ನುವಂಥ ಒಂದು ಆಸಕ್ತಿ ಇರಬೇಕು, ಬದುಕಬೇಕು ಎನ್ನುವಂಥ ಒಂದು ಹುಮ್ಮಸ್ಸು ಇರಬೇಕು, ಸಾಧಿಸಬೇಕು ಎನ್ನುವಂಥ ಒಂದು ಛಲ ಇರಬೇಕು. ಆಗಲೇ ಅವ್ನು ಸಕ್ಸಸ್ ಆಗೋದಲ್ಲಿ. ಏನೋ ಬಿಡು, ಅವರು ಏನೋ ಹೇಳ್ತಾರೆ, ಮನೆಗೆ ಏನೋ ಕಳಿಸ್ತಾರೆ, ನಾವೇನೋ ಓದ್ವಿ ಬಂದ್ವಿ ಅಂತ ಹೇಳಿದ್ರೆ ದರ್ ಇಸ್ ನೋ ಎನಿ ಪ್ರಾಫಿಟ್ ಆರ್ ಇಂಪಾರ್ಟೆನ್ಸ್ ಆರ್ ಫ್ಯೂಚರ್.
ಅಂಡ್ ನೆಕ್ಸ್ಟ್ ಒನ್ ಡಿಸಿಪ್ಲಿನ್ ಅಂಡ್ ರೆಸ್ಪಾನ್ಸಿಬಲ್. ಶಿಸ್ತುಬದ್ಧಾಗಿರ್ಬೇಕು. ನೆಕ್ಸ್ಟ್ ಜವಾಬ್ದಾರಿ ಇರಬೇಕು ಅವನಿಗೊಂದು. ನಾನು ಏನಕ್ಕೆ ಬಂದಿದ್ದೀನಿ, ಗುರುಕುಲಕ್ಕೆ ಏನಕ್ಕೆ ಬಂದಿದ್ದೀನಿ, ನಾನು ಹೆಂಗಿರ್ಬೇಕಿಲ್ಲಿ, ನನ್ನ ಬಿಹೇವಿಯರ್ ಹೆಂಗಿರ್ಬೇಕು, ನಮ್ಮ ಮಾತಿನ ಶೈಲಿ ಹೆಂಗಿರ್ಬೇಕು, ನನ್ನ ಒಂದು ಮಾತಿನಲ್ಲಿ ಬಳಸ್ತಕ್ಕಂಥ ಒಂದು ಶಬ್ದಗಳು ಹೆಂಗಿರಬೇಕು, ನನ್ನ ಒಂದು ಚಿಂತನೆ ಹೆಂಗಿರಬೇಕು, ನನ್ನ ಒಂದು ಯೋಚನೆ ಹೆಂಗಿರಬೇಕು, ನಾನು ಯಾವುದನ್ನು ಯೋಚಿಸ್ಬೇಕು, ಯಾವುದನ್ನು ಚಿಂತಿಸ್ಬೇಕು, ನಾನು ಯಾವ ಒಂದು ವರ್ತನೆಗಳನ್ನು ನನ್ನಲ್ಲಿ ಅಳವಡಿಸಿಕೊಳ್ಬೇಕು, ಯಾರನ್ನ ಹೆಂಗ್ ಸಂಬೋಧನೆ ಮಾಡಬೇಕು ಎನ್ನುವಂಥ ಒಂದು ಶಿಸ್ತು, ಡಿಸಿಪ್ಲಿನ್ ಬ್ರಹ್ಮಚಾರಿಯಲ್ಲಿ ಇರಬೇಕು. ನೆಕ್ಸ್ಟ್ ರೆಸ್ಪಾನ್ಸಿಬಲ್, ಜವಾಬ್ದಾರಿ ಇರ್ಬೇಕು ಅವನಿಗೆ. ನಾನು ಏನಕ್ಕೆ ಬಂದಿದ್ದೆ ನಾನಿಲ್ಲಿ, ಗುರುಕುಲಕ್ಕೆ ಏನಕ್ಕೆ ಬಂದಿದ್ದೀನಿ, ನಾನಿಲ್ಲಿ ಏನು ಪಡಿತಾ ಇದ್ದೀನಿ, ನಾನಿಲ್ಲಿ ನಾನು ಬಂದಿರೋದೇನು, ನಾನು ಮಾಡ್ತಿರೋದೇನು. ಅಲ್ಲಿ ಒಂದು ಸಾರಿ ಸಿಂಹಾವಲೋಕನ ಅಂತ ಹೇಳ್ತೀನಿ, ತಿರುಗಿ ನೋಡ್ಬೇಕು. ನಡ್ಕೊಂಡು ಬಂದಿರತಕ್ಕಂಥ ದಾರಿಯನ್ನ ತಿರುಗಿ ನೋಡ್ಬೇಕು ಅವನು. ಆ ತಿರುಗಿ ನೋಡ್ದಾಗ್ಲೇ ಇಂದಿನ ದಾರಿ ಹೆಂಗಿತ್ತು ಅಂತೇಳಿ ಗೊತ್ತಾಗುತ್ತೆ, ಇಂದಿನ ಬದುಕು ಹೆಂಗಿತ್ತು ಅಂತೇಳಿ ಗೊತ್ತಾಗುತ್ತೆ. ಆಗಲೇ ಅವನು ಮನುಷ್ಯನಾಗೋದು. ಒಬ್ಬ ಮನುಷ್ಯ ಆಗೋದು ಯಾವಾಗ ಅಂತೇಳಿ ಹೇಳಿದ್ರೆ, ಅವ್ನು ನಡೆದು ಬಂದಿರತಕ್ಕಂಥ ದಾರಿಯನ್ನ ತಿರುಗಿ ನೋಡಿದಾಗ. ತಿರುಗಿ ನೋಡೋಂತ ಹೇಳಿದ್ರೆ ನಿಂತ್ಕೊಂಡು ಹಿಂದಕ್ಕೆ ನೋಡೋದಲ್ಲ, ಅದು ನೆನಪಿಸ್ಕೋಬೇಕು ಅದನ್ನು. ಹಿಂದೆ ಬಂದಿರತಕ್ಕಂಥ ಘಟನೆಗಳು, ಕಷ್ಟಗಳು, ಸುಖಗಳು, ಅನುಭವಗಳು, ಸಮಸ್ಯೆಗಳು, ಪರಿಹಾರಗಳು, ಸಂದೇಶಗಳು, ಉಪದೇಶಗಳು, ಇವೆಲ್ಲವುಗಳನ್ನು ನಾವು ಮೆಲುಕಾಗ್ತಿರ್ಬೇಕಾಗಿದ್ದಾಗೆ. ಅದಕ್ಕೆ ಅಬ್ದುಲ್ ಕಲಾಂಜಿ ಹೇಳೋದು, ಬಡತನ ಕಲಿಸುವ ಪಾಠ ಪ್ರಪಂಚದಲ್ಲಿ ಯಾವ ವಿಶ್ವವಿದ್ಯಾಲಯ ಕಲಿಸುವುದಿಲ್ಲ ಅಂತ. ಅಷ್ಟು ಒಂದು ಪಾಠ ಅದರಲ್ಲಿ ಇರ್ತವೆ. ಆ ಪಾಠ ಅದಕ್ಕೆ ಹೇಳುದು, ಜವಾಬ್ದಾರಿ ಬರಬೇಕು ಅಂತ ಹೇಳಿದ್ರೆ ಕಷ್ಟಗಳು ಬರಬೇಕು. ಒಬ್ಬ ಮನುಷ್ಯ ಪರ್ಫೆಕ್ಟ್ ಯಾವಾಗ ಆಗ್ತಾನೆ ಅಂತ ಹೇಳಿದ್ರೆ ಪ್ರಾಬ್ಲಮ್ಸ್ ಬರಬೇಕು. ಆ ಪ್ರಾಬ್ಲಮ್ಸ್ ಬಂದಾಗ ಅವನು ಸಾಲ್ವ್ ಮಾಡ್ತಾನಲ್ಲ, ಸಾಲ್ವ್ ಮಾಡ್ತಕ್ಕಂಥ ಒಂದು ಟೆಕ್ನಿಕ್, ದಟ್ ಈಸ್ ಎಕ್ಸ್ಪೀರಿಯನ್ಸ್ ಫಾರ್ ದಿ ಫ್ಯೂಚರ್ ಲೈಫ್. ಮುಂದಿನ ಜೀವನಕ್ಕೆ ಅದೇ ಅನುಭವ. ಅದೇ ಫೇಲ್ ಈಸ್ ನಾಟ್ ಎ ಫೇಲ್. Fail is the first attempt in learning, according to Abdul Kalamji. FAIL, fail. First, F means first, A means attempt, I means in, L means learning. Fail, which means first attempt in learning. ಕಲಿಕೆಯಲ್ಲಿ ಪ್ರಥಮ ಪ್ರಯತ್ನ. Fail is not end, end is not end. Efforts never dies. Effort never dies. ನಮ್ಮ ಪ್ರಯತ್ನಗಳು ಎಂದೂ ಸಾಯೋದು ಇಲ್ಲ, ಸೋಲೋದು ಇಲ್ಲ. ಸೊ ಹಾಗೆ ಜವಾಬ್ದಾರಿ ಇರಬೇಕು. ಒಬ್ಬ ಬ್ರಹ್ಮಚಾರಿ ಅಂತ ಹೇಳಿದ್ರೆ ಜವಾಬ್ದಾರಿ ಇರಬೇಕು. ಆ ಜವಾಬ್ದಾರಿಯನ್ನು ಅವ್ನು ಮನದಟ್ಟು ಮಾಡ್ಕೊಂಡಿರ್ಬೇಕು. ಆ ನೆಕ್ಸ್ಟ್ ಒಂದು ಚಾಲೆಂಜರ್, ಛಲ ಇರಬೇಕು. ಸಾಧಿಸ್ತೀನಿ ನಾನು, ಆ ಗುರಿ ಮುಟ್ತೀನಿ ನಾನು, ಇದನ್ನ ಕಲ್ತೀನಿ, ಇದನ್ನ ಅರ್ಥ ಮಾಡ್ಕೊಳ್ತೀನಿ ನಾನು. ಗುರುಗಳು ಹೇಳಿರ್ತಕ್ಕಂಥದ್ದು ನಾನು ಅರ್ಥ ಮಾಡ್ಕೊಳ್ತೀನಿ, ಗುರುಗಳು ಹೇಳಿರ್ತಕ್ಕಂಥದ್ದನ್ನ ನನ್ನ ಜೀವನದಲ್ಲಿ ಅಳವಡಿಸ್ಕೊಳ್ತೀನಿ, ಅದ್ರಂಗೆ ನಾನು ಬದುಕ್ತೀನಿ, ಬದುಕಿ ತೋರಿಸ್ತೀನಿ ಎನ್ನುವಂಥ ಒಂದು ಛಲ ಇರಬೇಕು. ಚಾಲೆಂಜ್, ಆ ಛಲ ಎನ್ನುವಂಥದ್ದು ಮುಖ್ಯವಾಗಿರ್ತಕ್ಕಂಥದ್ದು. ಅಂಡ್ ನೆಕ್ಸ್ಟ್ ಒನ್ ಆಕ್ಟಿವ್ ಸ್ಟೂಡೆಂಟ್, ಸಕ್ರಿಯನಾಗಿರ್ಬೇಕು, ಚಟುವಟಿಕೆಯಿಂದ ಇರಬೇಕು. ಸೋಮಾರಿ ಅಲ್ಲ ಇಲ್ಲಿ. ವಿದ್ಯೆ ಅನ್ನುವಂಥದ್ದು ಸೋಮಾರಿಯ ಸೊತ್ತಲ್ಲ, ಅದು ಸಾಧಕನ ಸೊತ್ತು. ಸಾಧನೆ ಮಾಡಬೇಕು. ವಿದ್ಯೆ ಎನ್ನುವಂಥದ್ದು ಸೋಮಾರಿ ಸೊತ್ತಲ್ಲ. ಬಿಡು ದೇವ್ರಿದ್ದಾನೆ, ಪಾಸ್ ಮಾಡ್ತತ್ ಅಂತೇಳಿ ಕೈ ಕಟ್ಕೊಂಡು ನಿಮ್ಮ ಮನೆ ಕುಂತ್ಕೊಂಡಿದ್ರೆ ದೇವ್ರು ಬಂದು ಪರೀಕ್ಷೆ ಬರೆಯೋದಿಲ್ಲ. ಓದಬೇಕು, ನೀನು ಪರೀಕ್ಷೆಗೆ ಅಟೆಂಡ್ ಮಾಡಬೇಕು. ನೀನು ಓದಿದ್ದನ್ನು ಏನು ಅಂತ ಹೇಳ್ಬಿಟ್ಟು ಸಮಾಧಾನವಾಗಿ ಪ್ರಶ್ನೆ ಪತ್ರಿಕೆಯನ್ನು ನೋಡಿಬಿಟ್ಟು ಸಮಾಧಾನವಾಗಿ ಪ್ರಶ್ನೆಗಳನ್ನು ಓದ್ಕೊಂಡ್ಬಿಟ್ಟು ಸಮಾಧಾನವಾಗಿ ನೆನಪು ಮಾಡಿಕೊಂಡು ಉತ್ತರಗಳನ್ನು ಬರೆದ್ರೆ ಎಸ್, ಗೆಟ್ ಸಕ್ಸಸ್. ಆತುರ ಪಡಬಾರ್ದು, ಅವಸರ ಪಡಬಾರ್ದು, ಗಾಬರಿ ಆಗಬಾರ್ದು, ಹೆದರಬಾರ್ದು. ಅಯ್ಯೋ ಇದು ಓದಿಲ್ಲಲ್ಲ ನಾನು, ಅಯ್ಯೋ ಇದು ನನಗೆ ಗೊತ್ತು. ಡೋಂಟ್. ಸ್ವಲ್ಪ ತಾಳ್ಮೆಯಿಂದ ಪ್ರಶ್ನೆನ ಫಸ್ಟ್ ಅರ್ಥ ಮಾಡಿಕೊಂಡು ನಿಧಾನವಾಗಿ ನಾವು ಸ್ವಲ್ಪ ಆಲೋಚನೆ ಮಾಡಿದ್ರೆ ಎಕ್ಸಾಕ್ಟ್ಲಿ ಆನ್ಸರ್ ಬಂದೇ ಬರ್ತದೆ. ಆವಾಗ ನೀವು ಸೂಕ್ತವಾಗಿರ್ತಕ್ಕಂಥ ಆನ್ಸರ್ ಬರದೇ ಬರಿತೀರಿ, ಸೂಕ್ತವಾಗಿರ್ತಕ್ಕಂಥ ಮಾರ್ಕ್ಸ್ ಪಡಿತೀರಿ, ನೀವು ಪಾಸ್ ಆಗ್ತೀರಿ, ಹೆಸರು ತರ್ತೀರಿ. ಸೊ ಹಾಗೆ ಸಕ್ರಿಯ ಆಗಿರ್ಬೇಕಲ್ಲಿ, ಆಕ್ಟಿವ್ ಆಗಿರ್ಬೇಕಲ್ಲಿ. ಅಲ್ಲಿ ಆಕ್ಟಿವ್ ಆಗಿದ್ರೆ ಸ್ಟೂಡೆಂಟ್ಗೆ ಒಂದು ಶೈನಿಂಗ್ ಅಂತ. ಸೋಮಾರಿಯಾಗಿ ಕುಂತ್ಕೊಂಡಿದ್ರೆ ಒಂಥರ ಡೆಡ್, ಏನು ಪ್ರಯೋಜನ ಇಲ್ಲ. ಜೀವಂತ ಶವ ಯಾತಕ್ಕೆ ಬಂತದಲ್ಲ. ಅದಕ್ಕೆ ಹೇಳೋದು ಆಕ್ಟಿವ್ ಆಗಿರಬೇಕು. ಅದಕ್ಕೆ ಆಫ್ಲೈನ್ಗಳಿಗೆ ಬಂದಾಗ ಪ್ರತಿ ಕಾಲೇಜುಗಳಲ್ಲಿ NCC ಇರುತ್ತೆ, NSS ಇರುತ್ತೆ, ಸ್ಪೋರ್ಟ್ಸ್ ಇರುತ್ತೆ, ಗೈಡ್ಸ್ ಇರುತ್ತೆ, ಅಲ್ಲೇ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂತ ಹೇಳ್ತೀವಿ ನಾವು. ಬರೀ ಪಠ್ಯ ವಿಚಾರಗಳ ಒಂದೇ ಅಲ್ಲ, ಪಠ್ಯ ವಿಚಾರಗಳ ಜೊತೆ ಬೇರೆನೇ ಇರ್ತಾವೆ, ಬೇರೆ ಆಗಿರ್ತಕ್ಕಂಥವು ಇರ್ತವೆ. ಅವೆಲ್ಲವುಗಳನ್ನು ತೊಡಗಿಸ್ಕೊಂಡಿರ್ಬೇಕು ಒಬ್ಬ ವಿದ್ಯಾರ್ಥಿ ಅಂತ.
ಬ್ರಹ್ಮಚಾರಿ ಅನ್ನುವಂಥವನು ಅವೆಲ್ಲವುಗಳಲ್ಲಿ ತೊಡಗಿಸ್ಕೊಂಡಿರ್ಬೇಕು. ಆ ರೀತಿಯಾಗಿರ್ತಕ್ಕಂಥ ಒಂದು ಲಕ್ಷಣ ಬ್ರಹ್ಮಚರ್ಯ ಅಂತ ಹೇಳಿದ್ರು. ನೆಕ್ಸ್ಟ್ ಸ್ವಯಂ ನಿಯಂತ್ರಣ, ಸೆಲ್ಫ್ ಕಂಟ್ರೋಲ್ ಅಂತ ಹೇಳ್ತೀವಿ. ಆತ್ಮ ನಿಗ್ರಹ ಅಂತ ಹೇಳ್ತೀವಿ ನಾವಿಲ್ಲಿ. ಸ್ವಯಂ ನಿಗ್ರಹ ಅಂತ ನನ್ನನ್ನು ನಾನು ನಿಯಂತ್ರಿಸಿಕೊಳ್ತಕ್ಕಂಥದ್ದು. ನನ್ನ ಒಂದು ಆಸೆಗಳನ್ನು, ನನ್ನ ಒಂದು ದುರಾಸೆಗಳನ್ನು, ನನ್ನ ಒಂದು ವರ್ತನೆಗಳನ್ನು, ನನ್ನ ಒಂದು ಮಾತಿನ ಶೈಲಿಗಳನ್ನು, ನನ್ನ ಒಂದು ಚಿಂತನೆಗಳನ್ನು, ನನ್ನ ಒಂದು ಭಾವಗಳನ್ನು ನಾನೇ ನಿಯಂತ್ರಿಸಿಕೊಳ್ಬೇಕು. ನನಗೆ ಬೇರೆಯವ್ರು ಹೇಳ್ಬಾರ್ದು, ನೀನು ಮಾಡ್ತಿರೋದು ಈಗ ತಪ್ಪಿದೆ, ನೀನು ಮಾಡ್ತಿರೋದು ಸರಿ ಇಲ್ಲ ಅಲ್ವ ಎನ್ನುವಂಥ ಒಂದು ದೃಷ್ಟಿಕೋನ ಬೇರೆಯವ್ರು ಹೇಳ್ಬಾರ್ದು. ನಮ್ಮಷ್ಟಕ್ಕೆ ನಾವೇ ಕಂಟ್ರೋಲ್ ಆಗಿರ್ಬೇಕು. ಬೇರೆಯವರಿಗೆ ನಾವು ಏನು ಮಾಡಬಾರ್ದು ಅಂತೇಳಿ ಇರ್ತೀವೋ, ಬೇರೆಯವ್ರು ನಮ್ಗೆ ಏನು ಮಾಡಬಾರ್ದು ಅಂತೇಳಿ ನಾವು ಅಂದ್ಕೊಂಡಿರ್ತೀವೋ, ಹಾಗೆ ನಾವು ಬೇರೆಯವ್ರಿಗೆ ಮಾಡಬಾರ್ದು. ಅದಕ್ಕಾಗಿನೇ ನಮ್ಮ ಕಂಟ್ರೋಲ್ ನಮ್ಮ ಹತ್ರ ಇರಬೇಕು. ನಮ್ಮ ಮನಸ್ಸು, ನಮ್ಮ ಚಿಂತನೆ, ನಮ್ಮ ಆತ್ಮ ಅಲ್ಲಿವೆಲ್ಲವುಗಳನ್ನು ನಾವು ನಮ್ಮಷ್ಟಕ್ಕೆ ನಾವೇ ನಿಯಂತ್ರಿಸಿಕೊಳ್ಬೇಕು. ಅದಕ್ಕೆ ಪೂರ್ವಾಗ್ರಹ ಪೀಡಿತನಾಗಬಾರ್ದು ಅಂತ ಹೇಳ್ತೀವಿ ನಾವು ಅಲ್ವೇ. ಅರಿಷಡ್ವರ್ಗಗಳಿಗೆ ನಮ್ಮ ಮನಸ್ಸನ್ನು ಬಿಡಬಾರ್ದು. ಕಾಮ, ಕ್ರೋಧ, ಮದ, ಮಾತ್ಸರ್ಯ, ಈರ್ಷ್ಯೆ ಇವೆಲ್ಲಗಳಿಂದ ಮುಕ್ತನಾಗಿರ್ಬೇಕು ಅವನಲ್ಲಿ. ಅವೆಲ್ಲವೂ ಇದ್ರೂ ಸಹ ಇಲ್ದಂಗಿರ್ಬೇಕಲ್ಲ. ಅಲ್ಲಿ ನಮ್ಮ ಶರಣರು, ನಮ್ಮ ಸ್ವಾಮೀಜಿಯವರು ಹೇಳ್ತಿರ್ತಾರೆ, ಎಲ್ಲ ಇದ್ರೂ ಸಹ ನಿರಾಭಾರ. ಏನು ಇಲ್ದಿದ್ರು ಎಲ್ಲದೂ ಇದೆ ಅಂತ ತಿಳ್ಕೊಬೇಕು. ಏನಿಲ್ಲ ಅಂತೇಳಿ ಹೇಳಿದ್ರು ಎಲ್ಲದೂ ಇದೆ ಅಂತ ತಿಳ್ಕೊಬೇಕು. ಎಲ್ಲದಿದ್ರು ಏನಿಲ್ಲ ಅಂತೇಳಿ ತಿಳ್ಕೊಬೇಕು. ಸೊ ಅದಕ್ಕಾಗಿನೇ ನಮ್ಮ ಮುರುಘಾ ಮಠವನ್ನು ಶೂನ್ಯ ಪೀಠ ಅಂತ ಕರೀತಾರೆ. ಅಲ್ಲಿ ನಮ್ಮ ಸ್ವಾಮೀಜಿಯವರ ಉಪದೇಶವನ್ನು ಕೇಳಬೇಕು. ಕೇಳಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಪ್ರತಿಯೊಂದು ಸೆಂಟೆನ್ಸ್, ಪ್ರತಿಯೊಂದು ವರ್ಣಲ್ಲೂ ಜೀವನದ ತಾತ್ಪರ್ಯವನ್ನು ಅವರು ಹೇಳ್ತಾ ಇರ್ತಾರೆ. ಅವರಲ್ಲಿ ನಿರಾಧಾರ, ನಿರಾಭಾರ ಎನ್ನುವಂಥ ಒಂದು ಶಬ್ದಗಳನ್ನು ಬಳಸ್ತಕ್ಕಂಥ ಎಷ್ಟು ಅರ್ಥಪೂರ್ಣವಾಗಿರುತ್ತೆ ಅಂದ್ರೇನು, ಎಲ್ಲದೂ ಇದ್ದು ಏನು ಇಲ್ದಂಗೆ ಇರೋದು, ಏನು ಇಲ್ಲದೆ ಇದ್ರೂ ಎಲ್ಲದೂ ಇದೆ ಅಂತೇಳಿ ಅಂದ್ಕೊಳ್ಳೋದು. ಅದೇನಿಲ್ಲಿ ಯಾವುದೇ ವಿಚಾರಗಳಿದೆ, ಕಷ್ಟ ಬಂದಾಗ ಕುಗ್ತಕ್ಕಂಥದ್ದು, ಸುಖ ಬಂದಾಗ ಹಿಗ್ತಕ್ಕಂಥ ಒಂದು ಮನೋ ಚಂಚಲತೆಗಳನ್ನು ನಾವು ದೂರ ಇಡಬೇಕು ಎನ್ನುವಂಥ ಒಂದು ತಾತ್ಪರ್ಯ ಇಲ್ಲಿ ಬ್ರಹ್ಮಚರ್ಯ ಆಶ್ರಮದ. ಅಂಡ್ ನೆಕ್ಸ್ಟ್ ಒನ್, ತ್ಯಾಗಿ, ಸ್ಯಾಕ್ರಿಫೈಸ್. ಇವನು ತ್ಯಾಗಿ ಆಗಿರ್ಬೇಕು. ನಾಟ್ ಫಾರ್ ಮೀ ಬಟ್ ಸೊಸೈಟಿ, ಫಾರ್ ಯು. ನನಗಾಗಿ ಅಲ್ಲ, ನಾನೇನು ವಿದ್ಯೆ ಕಲಿತಿದ್ನೋ ಅದು ನನಗಾಗಲ್ಲ, ನನ್ನ ಸಮಾಜಕ್ಕಾಗಿ, ನನ್ನ ಮುಂದಿನ ಜೀವನಕ್ಕಾಗಿ, ನಮ್ಮ ಮುಂದಿನ ಒಂದು ಪೀಳಿಗೆಗಾಗಿ ನಾನು ಕಲಿಬೇಕು, ಬೇರೆಯವ್ರಿಗೆ ಕಲಿಸ್ಬೇಕು ಅಲ್ವೇ. ತ್ಯಾಗಿ ಆ ರೀತಿಯಾಗಿರ್ತಕ್ಕಂಥ ಒಂದು ಸ್ವಯಂ ಪ್ರೇರಿತವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಇವನಲ್ಲಿರಬೇಕು ಅನ್ನುವುದು. ನೆಕ್ಸ್ಟ್, ವಾಟ್ ಇಸ್ ದ ಡ್ಯೂಟೀಸ್ ಆಫ್ ಬ್ರಹ್ಮಚರ್ಯ? ಇಷ್ಟು ಅವನಲ್ಲಿ ಇರ್ತಕ್ಕಂಥ ಒಂದು ಗುಣಗಳು. ಅವನು ಶಿಸ್ತುಬದ್ಧಾಗಿರ್ಬೇಕು, ಸತ್ಯ ನುಡಿಬೇಕು, ಸರಳವಾಗಿರ್ಬೇಕು, ವಿಧೇಯನಾಗಿರ್ಬೇಕು, ಒಬಿಡಿಯಂಟ್ ಆಗಿರ್ಬೇಕು, ಚಾಲೆಂಜರ್ ಆಗಿರ್ಬೇಕು, ಆಕ್ಟಿವ್ ಆಗಿರ್ಬೇಕು, ಸೆಲ್ಫ್ ಕಂಟ್ರೋಲ್ ಇರಬೇಕು, ಸ್ಯಾಕ್ರಿಫೈಸ್ ಆಗಿರ್ಬೇಕು, ರೆಸ್ಪಾನ್ಸಿಬಲ್ ಇರಬೇಕು, ಡಿಸಿಪ್ಲಿನ್ ಇರಬೇಕು, ಸೊ ಎಸ್, ಓಕೆ. ಅಂಡ್ ನೆಕ್ಸ್ಟ್, ವಾಟ್ ಇಸ್ ದ ಡ್ಯೂಟೀಸ್ ಆಫ್ ಬ್ರಹ್ಮಚರ್ಯ ಆರ್ ಸ್ಟೂಡೆಂಟ್? ಬ್ರಹ್ಮಚರ್ಯ ಅಥವಾ ವಿದ್ಯಾರ್ಥಿಯ ಒಂದು ಕರ್ತವ್ಯಗಳು ಏನ್ ಮಾಡ್ಬೇಕಾಗಿತ್ತು ಅವನಲ್ಲಿ? ಫಸ್ಟ್ ಒನ್, ಈ ಮಸ್ಟ್ ನಾಟ್ ಶುಡ್ ವೇರಿಂಗ್ ಎ ಯಜ್ಞೋಪವಿತ, ವಿಚ್ ಮೀನ್ಸ್ ಎ ಸ್ಯಾಕ್ರೆಡ್ ಥ್ರೆಡ್. ನಾವೇನು ಜನಿವಾರ ಅಂತೇಳಿ ಕರಿತೀವಲ್ಲ, ಉಪನಯನ ಸಂಸ್ಕಾರಕ್ಕೆ ಒಳಗಾಗಿರ್ತಕ್ಕಂಥವನು ಆ ಒಂದು ಪವಿತ್ರ ದಾರವನ್ನ ಧರಿಸ್ತಾನ. ಪವಿತ್ರ ದಾರವನ್ನ ನಾವು ಯಜ್ಞೋಪವಿತ ಅಂತ ಕರಿತೀವಿ. ನೀವು ನ್ಯೂಟಫಿ ಕೇಳ್ಬೋದು ಎಕ್ಸಾಮ್ನಲ್ಲಿ, ವಾಟ್ ಇಸ್ ದ ಮೀನಿಂಗ್ ಆಫ್ ಯಜ್ಞೋಪವಿತ? ಯಜ್ಞೋಪವಿತ ವಿಚ್ ಮೀನ್ಸ್ a sacred thread that is important to student. Always in all time wearing a sacred thread. ಅವ್ನು ಧರಿಸಿರ್ಬೇಕು, ಅದನ್ನು ಬಿಚ್ಚಿಡಂಗಿಲ್ಲ. ಈಗ ಇರ್ತಾರೆ ಕೆಲವರು ಶನಿವಾರ ಧರಿಸ್ಕೊಂಡಿರ್ತಕ್ಕಂಥ, ಅದರಲ್ಲಿ ವಿಶೇಷವಾಗಿ ಕೆಲವೊಂದು ಜಾತಿಗಳಲ್ಲಿರ್ತಾರೆ. ಕೆಲವರು ದಾರ ಕಟ್ಕೊಂಡಿರ್ತಾರೆ, ಅಥವಾ ಪವಿತ್ರ ದಾರ ಕಟ್ಕೊಂಡಿರ್ತಾರೆ, ಅಥವಾ ಅರಿಶಿನ ದಾರ ಕಟ್ಕೊಂಡಿರ್ತಾರೆ. ಇನ್ನು ಕೆಲವರು ಶಿವಲಿಂಗವನ್ನು ಧರಿಸ್ಕೊಂಡಿರ್ತಾರೆ, ಇನ್ನು ಕೆಲವರು ರುದ್ರಾಕ್ಷಿಯನ್ನು ಧರಿಸ್ಕೊಂಡಿರ್ತಾರೆ. ಕೆಲವು ಟೈಮಲ್ಲಿ ಧರಿಸಿರ್ತಾರೆ, ಕೆಲವು ಟೈಮಲ್ಲಿ ಬಿಚ್ಚಿಡ್ತಾರೆ. ಅವ್ರಿಗೆ ಅನುಕೂಲ ಆದಂಥ ಟೈಮಲ್ಲಿ ಹಾಕ್ಕೊಳ್ತಾರೆ, ಅದರಿಂದ ಅನುಕೂಲ ಆಗಲಿಲ್ಲ ಅಂತ ಹೇಳಿ ತೆಗೆದಿಡ್ತಾರೆ. ಸೊ ಇಂಥ ಒಂದು ಚಟುವಟಿಕೆಗಳನ್ನು ನೋಡ್ತಾ ಇರ್ತೀವಿ ನಾವು. ಆ ರೀತಿಯಾಗಲ್ಲ, ಅದು 24 hours. ಅದನ್ನೊಂದ್ಸರಿ ಧರಿಸಿದ ಮೇಲೆ ತೆಗಿಂಗಿಲ್ಲ. ಆ ರೀತಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆ, ಒಂದು ಕರ್ತವ್ಯ ಅವನದು. ಅದು ಕರ್ತವ್ಯ. ಅದು ಯಜ್ಞೋಪವಿತ ಅಂತೇಳಿ ಹೇಳಿದ್ರೆ ಆ ಪವಿತ್ರ ದಾರವನ್ನು ಧರಿಸ್ಬೇಕಾಗಿರ್ತಕ್ಕಂಥದ್ದು ಅವನ ಕರ್ತವ್ಯ. ಅದು
ಮುಖ್ಯವಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಈ ಮಸ್ಟನ್ ಶುಡ್ ವೆಂಟ್ ಟು ಆಶ್ರಮ ಆರ್ ಗುರುಕುಲ ಫ್ರಮ್ ಹಿಸ್ ರೆಸಿಡೆನ್ಸ್. ಇವನ ಒಂದು ಮನೆಯಿಂದ ಕಡ್ಡಾಯವಾಗಿ ಇವನು ಗುರುಕುಲಕ್ಕೆ ಹೋಗ್ಬೇಕು. ಇವನು ಮನೆಯಲ್ಲಿ ತಂಗಿರಂಗಿಲ್ಲ, ಇವನು ಗುರುಕುಲಕ್ಕೆ ಹೋಗ್ಬಿಟ್ಟು ಗುರುವಿನ ಜೊತೆಯಲ್ಲಿ ಇರಬೇಕು. ಗುರುವಿನ ಸೇವೆಯನ್ನು ಮಾಡಿಕೊಂಡು ಗುರು ಹೇಳಿದ್ದನ್ನ ಕೇಳಿಬಿಟ್ಟು ಆಲಿಸ್ಬಿಟ್ಟು ಇವನು ಅಲ್ಲೇ ವಾಸ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ. ಅದು ಮುಖ್ಯ ಕರ್ತವ್ಯ. ಮನೇಲಿ ಇರಂಗಿಲ್ಲ, ಇವನು ಸ್ವಂತ ಮನೆಯಲ್ಲಿ ಇರಂಗಿಲ್ಲ, ಇವನು ಗುರುಕುಲಕ್ಕೆ ಹೋಗ್ಬೇಕು, ಆಶ್ರಮಕ್ಕೆ ಹೋಗ್ಬೇಕು. ಹರ್ಮಿಟೇಜ್ ಅಂತ ಕರಿತೀವಿ ನಾವು. ಗುರುಕುಲಕ್ಕೆ ಹೋಗ್ಬಿಟ್ಟು ಅಲ್ಲಿ ಪಾಠ ಕಲಿಬೇಕಾಗಿರ್ತಕ್ಕಂಥ ಒಂದು ವ್ಯವಸ್ಥೆ, ಒಂದು ಕರ್ತವ್ಯ ಇವೊಂದಾಗಿರುತ್ತೆ ಅಲ್ಲಿ. ನೆಕ್ಸ್ಟ್, ಈ ಮಸ್ಟ್ ಶುಡ್ ಸ್ಟೇಯಿಂಗ್ ವಿತ್ ಗುರು ಆರ್ ಟೀಚರ್ ಆರ್ ಸೈಂಟ್ ಆರ್ ಋಷಿ. ಗುರುವಿನ ಜೊತೆಗೆ ಅಥವಾ ಋಷಿ ಜೊತೆಗೆ ಅಥವಾ ಸನ್ಯಾಸಿ ಜೊತೆಗೆ ಇವನು ತಂಗಬೇಕು, ಸಮಯವನ್ನು ಕಳಿಬೇಕು, ಅಲ್ಲೇ ಇರ್ಬೇಕು, ಅವನು ಸ್ಟೇ ಆಗ್ಬೇಕು, ಅವನಲ್ಲಿ ಅವ್ರ ಜೊತೆನೇ ಇರ್ಬೇಕು. ಅವನಲ್ಲಿ 24 hours ಅಪ್ ಟು ಸ್ನಾತಕ, ಅವನು ಡಿಗ್ರಿ ಪಡೆಯುವವರೆಗೂ ಅವನು ಗುರುಗಳ ಜೊತೆಗೆ ಅಥವಾ ಋಷಿಗಳ ಜೊತೆಗೆ ಅಥವಾ ಮಹಾಪುರುಷರ ಜೊತೆಗೇನೆ ಇರ್ಬೇಕಾಗಿತ್ತು ಅವನಲ್ಲಿ. ಅಲ್ಲಿ ಬಿಟ್ಟು ಬರಂಗಿಲ್ಲ. ಒಂದ್ಸರಿ ಹೋಗಿ ಅಲ್ಲಿ ಸೇರ್ಕೊಂಡ್ಮೇಲೆ ಹೋಯ್ತು, ಇವನು ಉಪನಯನ ಆತ ಅಂತ ಹೇಳಿದ್ರೆ ಇವ್ರು ತಂದೆ ತಾಯಿ ಕರ್ಕೊಂಡು ಹೋಗ್ಬಿಟ್ಟು ಆ ಗುರುವಿನ ಹತ್ರ ಇವನು ಸಮರ್ಪಣೆ ಮಾಡಿ ಬರ್ತಾರೆ. ಅವ್ರ ಜವಾಬ್ದಾರಿ ಕೊಟ್ಬಿಟ್ಟು ವಾಪಸ್ ಬರ್ತಾರೆ. ಅವನು ಆ ಗುರುಗಳ ಹತ್ರ ಪಾಠ ಕಲ್ತ್ಕೊಂಡು ಇರ್ಬೇಕಾಗಿತ್ತು. ಅಲ್ಲ, ಈಗ ಇದಾವೆ, ಈಗ ಕೆಲವು ಹೇಳ್ತೀವಿ ರೆಸಿಡೆನ್ಷಿಯಲ್ ಸ್ಕೂಲ್ ಇದಾವಲ್ಲ, ಹಾಗೆ ಅಲ್ಲ, ಇನ್ನು LKG ತಗೊಂಡೋಗಿ ಆ ಮಕ್ಕಳನ್ನು ಬಿಟ್ಟು ಬಂದಿರ್ತವೆ. ಅಲ್ಲಿ ಇನ್ನು ಆಡುವಂಥ ಟೈಮ್ನಲ್ಲಿ ತಂದೆ ತಾಯಿಗಳ ಹತ್ರ ಸಂಸ್ಕಾರವನ್ನು, ಸಾಮಾಜೀಕರಣವನ್ನು, ಅಲ್ಲೇ ನೀತಿ ನಿಯಮಗಳನ್ನು ಕಲಿಯುವಂಥ ಒಂದು ಹಂತದಲ್ಲಿ ಪೋಷಕರು ಮಕ್ಕಳನ್ನು ತಗೊಂಡೋಗ್ಬಿಟ್ಟು ರೆಸಿಡೆನ್ಷಿಯಲ್ ಸ್ಕೂಲಿಗೆ ಅಂತೇಳಿ ಹೇಳ್ಬಿಟ್ಟು ತಮ್ಮ ಪ್ರತಿಷ್ಠೆಯನ್ನು ಪ್ರದರ್ಶನ ಮಾಡ್ಕೊಳ್ಳಿಕ್ಕಾಗಿ ಅಲ್ಲಿ 5 ಲಕ್ಷ 10 ಲಕ್ಷ ಭಾಳ ಚೆನ್ನಾಗೈತೆ ಅಂತೇಳ ಇವರೇ ಅವ್ರನ್ನ ಹೊಗಳಿಬಿಟ್ಟು ಅಲ್ಲಿ ಕೊಟ್ಬಿಟ್ಟು ಈ ಮಗುವನ್ನ ಬಿಟ್ಟು ಬರ್ತಾರೆ. ಇನ್ನೂ ಅದಕ್ಕೆ ಸರಿಯಾಗಿ ಮಾತನಾಡಕ್ ಬರೋದಿಲ್ಲ, ಓಡಾಡಕ್ ಬರಲ್ಲ ಅಂತ ಒಂದು ಮಗುವನ್ನ ರೆಸಿಡೆನ್ಷಿಯಲ್ ಸ್ಕೂಲಿಗೆ ಬಿಟ್ಟು ಬರ್ತಾರೆ. ಅಲ್ಲೇ ಆಮೇಲೆ ಅದು ಅಪ್ಪನ ಏನ ಅಂತ ಕರೀತತೆ, ಅಮ್ಮನ ಏನೇ ಅಂತೇಳಿ ಕರೀತತೆ. ಅತ್ತಿಗೆಗೂ ವ್ಯತ್ಯಾಸನೇ ಗೊತ್ತಿಲ್ಲದೆ ಇರತಕ್ಕಂಥ ಒಬ್ಬ ಪ್ರಬುದ್ಧ ನಾಗರಿಕರಾಗಿ ನಮ್ಮ ಸಮಾಜಕ್ಕೆ ಹೊರಗೆ ಬರ್ತಾರೆ. ಆ ರೀತಿಯಾಗಿರ್ತಕ್ಕಂಥದ್ದಲ್ಲ, ಗುರುಕುಲಗಳು ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಅಲ್ಲಿ ಇರಬೇಕಾಗಿತ್ತು. ನೆಕ್ಸ್ಟ್ ಒನ್, ಸ್ವಯಂ ಅಧ್ಯಯನ ಅಂಡ್ ಏಕಾಗ್ರತೆ ಅಂತ ಹೇಳ್ತೀವಿ ನಾವು. ಸೆಲ್ಫ್ ಸ್ಟಡಿ ಅಂಡ್ ಕಾನ್ಸಂಟ್ರೇಷನ್ ಅಂತ ಹೇಳ್ತೀವಿ. ಏಕಾಗ್ರತೆ, ಸ್ವಯಂ ಅಧ್ಯಯನ ಅಂದ್ರೇನು, ಪಾಠಗಳು ಹೇಳ್ತಾರ ಅವರು, ಗುರು ಎನ್ನುವಂಥವ್ರು ಒಂದು ಇಂಟ್ ಕೊಡ್ತಾರೆ. ಆ ಇಂಟ್ ಕೊಟ್ಟನ್ನ ಇವನು ಅದನ್ನ ಸ್ಟಡಿ ಮಾಡ್ಬೇಕು ಅವನಲ್ಲಿ. ಈಗ ನಂಗೆ ಇರ್ತಕ್ಕಂಥ ಒಂದು ವ್ಯವಸ್ಥೆಗಳಿದ್ದಿಲ್ಲ ಆಗ. ಏನು ಸ್ವಲ್ಪ ಒಂದು ಕಥೆಯ ಮೂಲಕ ಪಂಚತಂತ್ರ ನೋಡಿದ್ರೆ ಗೊತ್ತಾಗುತ್ತೆ. ಒಂದು ಪಾಠ ಹೇಳ್ಬೇಕು ಅಂತ ಹೇಳಿದ್ರೆ ಒಂದು ಎಕ್ಸಾಂಪಲ್ ಕೊಟ್ಬಿಟ್ಟು ಅವ್ರು ಪಾಠ ಹೇಳ್ತಕ್ಕಂಥದ್ದು. ಆ ಎಕ್ಸಾಂಪಲ್ ಒಂದು ಕತೆ ಹೇಳಿದ್ರೆ ಅಂದ್ರೆ ಅದರಲ್ಲಿ ಉಪಕಥೆ, ಅದರಲ್ಲಿ ಇನ್ನೊಂದು ಉಪಕಥೆ ಬರುತ್ತೆ. ಆ ಉಪಕಥೆ ಅನ್ನುವಂಥದ್ದು ಏನ್ ಹೇಳುತ್ತೆ ಅಂತ ಹೇಳಿದ್ರೆ ನೀತಿ ಹೇಳುತ್ತೆ. ಅಲ್ಲ, ಒಂದು ನೀತಿ ಇರುತ್ತೆ, ಅದ್ರಾಗ ಒಂದು ಮೆಸೇಜ್ ಇರುತ್ತೆ. ಏನು ನಾನು ಏನು ಕಲ್ತೆ ಅದರಲ್ಲಿ ಎನ್ನುವಂಥ ಒಂದು ಮೆಸೇಜ್ ಇರುತ್ತೆ. ಹಾಗೆ ಸೆಲ್ಫ್ ಸ್ಟಡಿ ಅನ್ನುವಂಥದ್ದು ಅದು ತಿಳ್ಕೊಳ್ಬೇಕು, ನನ್ನ ಬದುಕೇನು, ನನ್ನ ಜೀವನ ಏನು ಎನ್ನುವಂಥ ಒಂದು ವ್ಯವಸ್ಥೆಯಲ್ಲಿ. ನೆಕ್ಸ್ಟ್ ಇಲ್ಲಿ 3 ರೀತಿಯಾಗಿರ್ತಕ್ಕಂಥ ಒಂದು ಅಧ್ಯಯನ ಕ್ರಮಗಳಿತ್ತು. ಶ್ರವಣ, ಮನನ, ಧ್ಯಾನ ಅಂತ ಹೇಳಿ. ಶ್ರವಣ ವಿಚ್ ಮೀನ್ಸ್ ಇಯರಿಂಗ್. ಶ್ರವಣ ಅಂತ ಹೇಳಿದ್ರೆ ಕೇಳೋದು, ಗುರುಗಳು ಹೇಳಿರ್ತಕ್ಕಂಥದ್ದನ್ನ ಕೇಳೋದು. ಎತ್ತರವಾಗಿರ್ತಕ್ಕಂಥ ಒಂದು ಪೀಠ ಅಥವಾ ಕಟ್ಟೆಯ ಮೇಲೆ ಗುರುಗಳು ಇರ್ತಾರೆ. ಆ ಕಟ್ಟೆಯ ಕೆಳಗಡೆ ವಿದ್ಯಾರ್ಥಿಗಳು ಅಥವಾ ಬ್ರಹ್ಮಚಾರಿಗಳು ಕುಂತಿರ್ತಾರೆ. ವಿದ್ಯಾರ್ಥಿಗಳು ಗುರುಗಳು ಹೇಳಿದ್ದನ್ನ ಈ ವಿದ್ಯಾರ್ಥಿಗಳು ಕೇಳಬೇಕು. ಅವ್ರು ಮೌಖಿಕವಾಗಿ ಹೇಳ್ತಾರೆ. ಶ್ರವಣ ಅಂತ ಹೇಳಿದ್ರೆ ವಿಚ್ ಮೀನ್ಸ್ ಕೇಳುವುದು, ಹಿಯರಿಂಗ್. ಕೇಳ್ತಕ್ಕಂಥ ಅವ್ರು ಏನ್ ಹೇಳ್ತಾರೆ ಅದನ್ನ ಕೇಳುವುದು ಅಂತ ಹೇಳಿ. ಅಂಡ್ ನೆಕ್ಸ್ಟ್ ಮನನ ವಿಚ್ ಮೀನ್ಸ್ ಅಂಡರ್ಸ್ಟ್ಯಾಂಡಿಂಗ್. ಹಿಯರಿಂಗ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್, ಅವ್ರು ಏನ್ ಹೇಳಿದ್ರು ಅಂತೇಳಿ ನಾವು ಅರ್ಥ ಮಾಡ್ಕೊಳ್ತಕ್ಕಂಥದ್ದು. ಅಂಡ್ ನೆಕ್ಸ್ಟ್ ಧ್ಯಾನ ವಿಚ್ ಮೀನ್ಸ್ ರಿಮೆಂಬರಿಂಗ್. ಶ್ರವಣ, ಮನನ, ಧ್ಯಾನ, ಕೇಳುವುದು, ಅರ್ಥ ಮಾಡ್ಕೊಳ್ಳುವುದು, ಜ್ಞಾಪಿಸ್ಕೊಳ್ಳೋದು, ನೆನಪಿನಲ್ಲಿ ಇಟ್ಕೊಂಡಿರ್ತಕ್ಕಂಥ ಅಲ್ಲ, ರಿಮೆಂಬರಿಂಗ್ ಅಲ್ಲ, ಅದೆಂದೂ ಮರೆಯಂಗಿಲ್ಲ ಅದನ್ನ. ಯಾಕಂತ ಹೇಳಿದ್ರೆ ದ ಟೀಚಿಂಗ್ ಈಸ್ ನಾಟ್ ಓನ್ಲಿ ಎ ಗೆಟಿಂಗ್ ಎ ಜಾಬ್ ಆರ್ ಗೆಟಿಂಗ್ ಎ ಡಿಗ್ರಿ, ಬಟ್ ಟೀಚಿಂಗ್ ಈಸ್ ಎಸೆನ್ಷಿಯಲ್ ಫಾರ್ ದಿ ಫ್ಯೂಚರ್ ಲೈಫ್. ನಮ್ಮ ಭವಿಷ್ಯದ ಜೀವನಕ್ಕೆ ಅಗತ್ಯವಾಗಿರ್ತಕ್ಕಂಥ ಒಂದು ಸಾಧನ ಅದು. ಶಿಕ್ಷಣ ಎನ್ನುವಂಥ ಗುರುಕುಲಗಳ ಶಿಕ್ಷಣ ಎನ್ನುವಂಥದ್ದು ಕೇವಲ ಏನೋ ಸ್ನಾತಕ ಅಥವಾ ಡಿಗ್ರಿಯನ್ನು ಪಡ್ಕೊಳ್ಳಿಕ್ಕೆ ಮಾತ್ರ ಅಲ್ಲ, ಅದು ಒಂದು
ಜೀವನದ ಭವಿಷ್ಯವನ್ನು ರೂಪಿಸ್ಲಿಕ್ಕೆ ಇರ್ತಕ್ಕಂಥ ಒಂದು ಸಾಧನ ಅದು. ಸೊ ಹೀಗೆ ದೇರ್ ಆರ್ 3 ಟೈಪ್ಸ್ ಇನ್ ಎಜುಕೇಶನಲ್ ಸಿಸ್ಟಮ್ ಡ್ಯೂರಿಂಗ್ ದ ಸ್ಟೇಜ್ ಆಫ್ ಸ್ಟೂಡೆಂಟ್. ಫಸ್ಟ್ ಒನ್ ಶ್ರವಣ, ಮನನ ಆ್ಯಂಡ್ ಧ್ಯಾನ. ಶ್ರವಣ ಅಂತೇಳಿ ಹೇಳಿದ್ರೆ ಕೇಳುವುದು, ಮನನ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳೋದು, ಧ್ಯಾನ ಅಂತೇಳಿ ಹೇಳಿದ್ರೆ ನೆನಪಿನಲ್ಲಿ ಇಟ್ಕೊಳ್ಳೋದು ಅಥವಾ ರಿಮೆಂಬರಿಂಗ್, ಅದನ್ನ ರಿಪೀಟ್ ಮಾಡ್ತಕ್ಕಂಥದ್ದು ಅಂತ ಹೇಳ್ತೀವಿ ನಾವು. ಈ ಸಣ್ಣ ಮಕ್ಕಳು ಮಗ್ಗಿ ಹೇಳ್ತಾರಲ್ಲ, ಹಾಗೆ ಮಗ್ಗಿನ ಕಂಠಪಾಠ ಮಾಡಿಬಿಟ್ಟು ಹೇಳ್ತಲೇ ಇರ್ತಾರೆ ಅವರಲ್ಲಿ. ಸೊ ಆ ರೀತಿಯಾಗಿ ಇರ್ತಕ್ಕಂಥ. ಆಮೇಲೆ ನೆಕ್ಸ್ಟ್ ದೇರ್ ಆರ್ 2 ಪಾರ್ಟ್ಸ್ ಇನ್ ಎಜುಕೇಶನ್. ಗುರುಕುಲಗಳಲ್ಲಿ ಶಿಕ್ಷಣದಲ್ಲಿ 2 ಭಾಗಗಳಿದ್ದು, ಶಾಸ್ತ್ರ ಅಂಡ್ ಶಸ್ತ್ರ. ಶಾಸ್ತ್ರ ಅಂಡ್ ಶಸ್ತ್ರ. ಶಾಸ್ತ್ರ ವಿಚ್ ಮೀನ್ಸ್ ಥಿಯರಿ, ಶಸ್ತ್ರ ವಿಚ್ ಮೀನ್ಸ್ ಪ್ರಾಕ್ಟೀಸ್ ಆರ್ ಪ್ರಾಕ್ಟಿಕಲ್ ಅಂತ ಹೇಳ್ತೀವಿ ನಾವು. 2 ಭಾಗಗಳು ಶಿಕ್ಷಣದಲ್ಲಿ, 2 ಭಾಗ. ಹೀಗೆ ಹೇಳ್ತೀವಿ ನಾವಿಲ್ಲಿ, ನಿಮಗಿದೆ 2 ಭಾಗದಲ್ಲಿ. ಒಂದೇನು, ಒಂದು ನಾವು ಹೇಳ್ತಕ್ಕಂಥ ಒಂದು ಥಿಯರಿ, ಎರಡನೇದು ನೀವು ಕೊಡ್ತಕ್ಕಂಥ ಒಂದು ಅಸೈನ್ಮೆಂಟ್ಸು, ಪ್ರಾಜೆಕ್ಟ್ ರಿಪೋರ್ಟ್ಸು ಅಥವಾ ಇಂಟರ್ನಲ್ ಅಸೆಸ್ಮೆಂಟ್ಸ್ಗಳು, ಇವೆಲ್ಲವುಗಳನ್ನು ನಾವು ಪ್ರಾಕ್ಟಿಕಲ್ ಅಂತ ಕರಿತೀವಿ. ಅಥವಾ ಸೈನ್ಸ್ನವರಿಗೆ ಸಪ್ರೇಟಾಗಿ ಪ್ರಾಕ್ಟಿಕಲ್ ಕ್ಲಾಸ್ಗಳು ಅಂತೇಳಿ ಇರ್ತವೆ. ಬಟ್ ಇಲ್ಲಿ ಆರ್ಟ್ಸ್ನವ್ರಿಗೆ ಏನಾಗ್ತದೆ ಅಂತೇಳಿ ಹೇಳಿದ್ರೆ, ನಾವು ಹೇಳ್ತಕ್ಕಂಥದ್ದು ಒಂದು ಥಿಯರಿ ಅಂತ ಹೇಳ್ತೀವಿ ನಾವಿಲ್ಲಿ. ಪ್ರಾಕ್ಟಿಕಲ್ ಅಂತೇಳಿ ಹೇಳಿದ್ರೆ ಇವು ಇಂಟರ್ನಲ್ ಅಸೆಸ್ಮೆಂಟ್ಸು ಅಥವಾ ಪ್ರಾಜೆಕ್ಟ್ ವರ್ಕು ಅಥವಾ ಫೀಲ್ಡ್ ವರ್ಕು ಅಥವಾ ಇನ್ನೊಂದು ರೀತಿಯಾಗಿರ್ತಕ್ಕಂಥ ಅಸೈನ್ಮೆಂಟ್ಸ್ಗಳನ್ನು ನಾವು ಪ್ರಾಕ್ಟಿಕಲ್. ಹಾಗೆ ಇಲ್ಲಿ ಗುರುಕುಲಗಳಲ್ಲೂ ಸಹ 2 ರೀತಿಯಾಗಿರ್ತಕ್ಕಂಥ ಶಿಕ್ಷಣದಲ್ಲಿ 2 ಭಾಗ ಇದ್ದು. ಒಂದು ಶಾಸ್ತ್ರ ಅಂತೇಳಿ ಅಂತಂದ್ರೆ ವೇದಗಳನ್ನು ಕಲಿತಕ್ಕಂಥದ್ದು, ಪುರಾಣಗಳನ್ನು ಕೇಳ್ತಕ್ಕಂಥದ್ದು, ಮತ್ತಿರೋ ಶ್ಲೋಕಗಳನ್ನು ಅಧ್ಯಯನ ಮಾಡ್ತಕ್ಕಂಥದ್ದು ಒಂದು ಭಾಗ ಅಂತೇಳಿ ಹೇಳಿದ್ರೆ ಶಸ್ತ್ರಾಭ್ಯಾಸ ಅಂತೇಳಿ ಹೇಳ್ತೀವಿ ನಾವಿಲ್ಲಿ. ಅಲ್ಲಿ ಬಿಲ್ಲು ವಿದ್ಯೆಗಳನ್ನು ಕಲಿತಕ್ಕಂಥದ್ದು, ಕತ್ತಿ ವರಸೆಗಳನ್ನು ಕಲಿತಕ್ಕಂಥದ್ದು, ಕುಸ್ತಿ ಪಟುಗಳನ್ನ ತಂತ್ರಗಳನ್ನು ಕಲಿತಕ್ಕಂಥದ್ದು, ಇವೆಲ್ಲವೂ ಸಹ ನಾವು ಶಸ್ತ್ರ ಅಂತೇಳಿ ಕರಿತೀವಿ. ಅಂದ್ರೆ ಇಲ್ಲಿ ಶಾಸ್ತ್ರ ಎನ್ನುವಂಥದ್ದು ಥಿಯರಿ, ಶಸ್ತ್ರ ಎನ್ನುವಂಥದ್ದು ಒಂದು ಪ್ರಾಕ್ಟಿಕಲ್. ಶಸ್ತ್ರಾಭ್ಯಾಸ ಅಂತ ಹೇಳಿದ್ರೆ ನಾವಲ್ಲಿ ಅವ್ನು ಫೀಲ್ಡ್ಗೆ ಹೋಗಿ ಕಲಿಬೇಕು. ಅವನಲ್ಲಿ ಇಟ್ ಈಸ್ ನಾಟ್ ಪರ್ಮಿಟೆಡ್ ವಿತ್ ಇನ್ 4 ವಾಲ್. ಇಲ್ಲಿ 4 ಗೋಡೆ ಮಧ್ಯೆ ಕಲಿಲಿಕ್ಕೆ ಆಗುದಿಲ್ಲ ಅದು ಶಸ್ತ್ರಾಭ್ಯಾಸ. ಹೊರಗಡೆ ಹೋಗ್ಬಿಟ್ಟು ಫೀಲ್ಡಲ್ಲಿ ಕಲಿತಕ್ಕಂಥದ್ದು, ಆಟೋ ಪಾಠಗಳಲ್ಲಿ ಕಲಿತಕ್ಕಂಥದ್ದು. ಇದನ್ನ ಶಾಸ್ತ್ರ ಅಂತೇಳಿ ಹೇಳಿದ್ರೆ ಥಿಯರಿ ಅಂತ ಹೇಳ್ತೀವಿ ನಾವು, ಗುರುಗಳು ಹೇಳ್ತಕ್ಕಂಥದ್ದು. ಶಸ್ತ್ರಾಭ್ಯಾಸನೂ ಸಹ ಅವರೇ ಕಲಿಸ್ಕೊಡ್ತಾ ಇದ್ರು. ಅಂದ್ರೇನು ಇಲ್ಲಿ ಶಿಕ್ಷಣದಲ್ಲಿ 2 ಪಾರ್ಟ್ ಇರ್ತಿತ್ತು. ಒಂದು ಶಾಸ್ತ್ರ, ಇನ್ನೊಂದು ಶಸ್ತ್ರ ಅಂತ ಹೇಳ್ತೀವಿ. ಈಗಿನ ಒಂದು ದಿನಗಳಲ್ಲಿ ನಾವು ಹೋಲಿಕೆ ಮಾಡೋದಾದ್ರೆ ಥಿಯರಿ ಅಂಡ್ ಪ್ರಾಕ್ಟಿಕಲ್ ಅಂತೇಳಿ ಸಿಂಪಲ್ ಆಗಿ ಹೇಳ್ಬಹುದು. ಅಂಡ್ ನೆಕ್ಸ್ಟ್ ಒನ್ ಇಸ್ ಡ್ಯೂಟಿ ಬೆಗ್ಗಿಂಗ್ ಇನ್ ಎ ಲೀಸರ್ ಟೈಮ್. ಬಿಡುವಿನ ವೇಳೆಯಲ್ಲಿ ಭಿಕ್ಷೆಯನ್ನ ಬೇಡಬೇಕಾಗಿತ್ತು. ಗೆಡ್ಡೆ ಗೆಣಸುಗಳನ್ನು ತರೋದು ಅಥವಾ ಸುತ್ತ ಏನಾದರೂ ಅಲ್ಲಿ ತನ್ನ ಗುರುಕುಲಗಳ ಸುತ್ತ ಯಾವ್ದು ಹಳ್ಳಿಗಳಿದ್ರೆ ಅಥವಾ ಒಂದು ಮನೆಗಳಿದ್ರೆ ಹೋಗ್ಬಿಟ್ಟು ಇವನು ಭಿಕ್ಷಾಟನೆ ಮಾಡ್ತಕ್ಕಂಥದ್ದು ಆಗಿನ ದಿನಗಳೇ. ಡ್ಯೂರಿಂಗ್ ದಟ್ ಪೀರಿಯಡ್ ದ ಬೆಗರಿಸಮ್ ಇಸ್ ನಾಟ್ ಎ ಪ್ರಾಬಿಟೆಡ್, ಬಟ್ ದಟ್ ಈಸ್ ಒನ್ ಆಫ್ ದಿ ಡ್ಯೂಟಿ ಅಂಡ್ ಒನ್ ಆಫ್ ದಿ ವರ್ಕ್ ಆಫ್ ಸ್ಟೂಡೆಂಟ್ ಆರ್ ಇನ್ ಸೊಸೈಟಿ. ಭಿಕ್ಷಾಟನೆ ಎನ್ನುವಂಥದ್ದು ಆಗಿನ ದಿನಗಳಲ್ಲಿ ಒಂದು ಕರ್ತವ್ಯ ಆಗಿತ್ತು, ಒಂದು ಕಾಯಕ ಆಗಿತ್ತು ಅದು. ಬಟ್ ಈಗ ಅದನ್ನು ನಿಷೇಧ ಮಾಡಿದ್ದಾರೆ. ಭಿಕ್ಷೆ ಬೇಡ್ತಕ್ಕಂಥದ್ದು ಒಂದೇ ಅಲ್ಲ, ಭಿಕ್ಷೆ ಕೊಡ್ತಕ್ಕಂಥದ್ದು ಸಹ ಅಪರಾಧ. ಸೊ ಇವನು ಬಿಡುವಿನ ಸಮಯದಲ್ಲಿ ಭಿಕ್ಷಾಟನೆ ಮಾಡಿ ಭಿಕ್ಷೆ ಬೇಡ್ಕೊಂಬಂದ್ಬಿಟ್ಟು ಗುರುವಿಗೆ ಅದನ್ನು ಸಲ್ಲಿಸ್ಬಿಟ್ಟು ಆಮೇಲೆ ತಾನು ಅದನ್ನು ಸ್ವೀಕಾರ ಮಾಡ್ತಕ್ಕಂಥ ಒಂದು ಕರ್ತವ್ಯನ ಇವನು ಮಾಡಬೇಕಾಗಿತ್ತು ಅಂತ ಹೇಳ್ತೀವಿ. ಅಂಡ್ ನೆಕ್ಸ್ಟ್ ವರ್ಷಿಪ್ಪಿಂಗ್ ಆಫ್ 4 ಗಾಡ್ಸ್. 4 ದೇವರುಗಳನ್ನು ಪೂಜಿಸುವುದು. ಯಾವ್ಯಾವ 4 ದೇವರು? 4 ದೇವರುಗಳು ಯಾವುವು? ಫಸ್ಟ್ ಒನ್ ಮದರ್, ಅಂಡ್ ಸೆಕೆಂಡ್ ಒನ್ ಫಾದರ್, ಅಂಡ್ ಥರ್ಡ್ ಒನ್ ಟೀಚರ್, ಅಂಡ್ ಫೋರ್ತ್ ಒನ್ ಗೆಸ್ಟ್. ಮೊದಲನೇ ದೇವರು ತಾಯಿ, ಎರಡನೇ ದೇವರು ತಂದೆ, ಮೂರನೇ ದೇವರು ಗುರು, ನಾಲ್ಕನೇ ದೇವರು ಅತಿಥಿ. ಸೊ ಈ 4 ದೇವರುಗಳನ್ನ ಆರಾಧನೆ ಮಾಡಬೇಕಾಗಿರ್ತಕ್ಕಂಥ ಒಂದು ಕರ್ತವ್ಯ ಇವಂದಾಗಿತ್ತು. ಯಾರು? ಬ್ರಹ್ಮಚಾರಿದಾಗಿತ್ತು. ಕಾರಣ ಅಂತ ಹೇಳಿದ್ರೆ ಇವನ್ನ ಮಾಡಲೇಬೇಕಾಗಿರ್ತಕ್ಕಂಥ ಒಂದು ಅನಿವಾರ್ಯತೆ ಇತ್ತು ಎನ್ನುವಂಥದ್ದು. ಲಾಸ್ಟ್ 2 ಹೇಳ್ತೀನಿ ನಾನಿಲ್ಲಿ. ಆ ನೆಕ್ಸ್ಟ್ ಸ್ನಾತಕಾರ ಸಮವರ್ತನ. ಇವೆಲ್ಲ ಆದ್ಮೇಲೆ ಅವನು ಒಂದು ಅವಾರ್ಡನ್ನು ಪಡೆದಿದ್ದ, ಅವಾರ್ಡ್ಗೆ ಒಂದು ಪದವಿಯನ್ನು ಪಡ್ಕೊಳ್ತಿದ್ದ, ಅದಕ್ಕೆ ಸ್ನಾತಕ ಅಂತೇಳಿ ಕರಿತೀವಿ ನಾವಿಲ್ಲಿ. ಇದಾದ್ಮೇಲೆ ಗುರು ಕಾಣಿಕೆಯನ್ನು ಕೊಟ್ಬಿಟ್ಟು ಅವನು ಮನೆಗೆ ಹಿಂದಿರ್ತಕ್ಕಂಥ ಒಂದು ಕಾರ್ಯಕ್ರಮ ಅಂತ ಹೇಳ್ತೀವಿ ನಾವು. ಸೊ ದಿಸ್ ಈಸ್ ಬ್ರೀಫ್ ಸ್ಕೆಚ್ ಆಫ್ ಆಶ್ರಮ ಸಿಸ್ಟಮ್. ಈಸ್ ಎನಿ ಡೌಟ್? ಪ್ಲೀಸ್ ಆಸ್ಕ್.
ಇದರಲ್ಲಿ ಏನಾದ್ರು ನಿಮಗೆ